ಬರೆದಿದೆ, ಅದರ ಆಳವಾದಂತ ಅರ್ಥಗಳೇನೆಂದು ಈ ರೀತಿಯಾಗಿ ಅಧ್ಯಯನ ಮಾಡುತ್ತಾರೆ. Now, based on that principle, we should see where the term worship is used first in the Bible. ಈ ರೀತಿಯಾಗಿ ಆಳವಾದ ಸತ್ಯವೇದ ಅಧ್ಯಯನ ಮಾಡುವಾಗ ಅದೇ ಮೂಲಭೂತ ತತ್ವಗಳ ಆಧಾರದ ಮೇಲೆ ಮೊಟ್ಟ ಮೊದಲನೇದಾಗಿ ಆರಾಧನೆ ಮಾಡುವಂತ ಪದ್ಧತಿ ಎಲ್ಲಿ ಪ್ರಾರಂಭವಾಯಿತು, ಎಲ್ಲಿ ಬರೆಯಲ್ಪಟ್ಟಿದೆ? It is in Genesis chapter 22:5. ಇದು ಆದಿಕಾಂಡ 22ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಕಾಣಬಹುದು. Do you know what is the subject of Genesis chapter 22? 22ನೇ ಅಧ್ಯಾಯ ಆದಿಕಾಂಡದ ವಿಷಯ ಸಂದರ್ಭವೇನು ಗೊತ್ತಿದೆಯೋ? Abraham and Isaac went up to Moriah so that Abraham could, offer Isaac as a sacrifice. ಅಬ್ರಹಾಮನನ್ನು ಮೊರಿಯಾ ಪರ್ವತಗಳ ಮೇಲೆ ಇಸಾಕನನ್ನು ಬಲಿ ಅರ್ಪಿಸುವುದಕ್ಕೆ ಮಾಡಿದಂತ ಪ್ರಯಾಣದ ಸಂದರ್ಭ. Almost 3 days they traveled. 3 ದಿನಗಳ ಪ್ರಯಾಣ ಮಾಡಿ, then afar, they saw the mount. ಅನಂತರ ಬೆಟ್ಟವನ್ನು ಕಂಡರು. And then he mentioned to his servants that you remain here. ಅನಂತರ ಅವರು ಆಳುಗಳೊಂದಿಗೆ ಅಬ್ರಹಾಮನಿಗೆ ಎನ್ನುತ್ತಾನೆ, ನೀವು ಇಲ್ಲೇ ಇರಬೇಕು. But we shall go and worship. ನಾವು ಹೋಗಿ ಆತನನ್ನು ಆರಾಧಿಸುತ್ತೇವೆ. So Abraham and Isaac they were proceeding to Mount Moriah to worship. ಅಬ್ರಹಾಮನು ಆತನ ಮಗನಾದ ಇಸಾಕನು ಮೋರಿಯಾ ಪರ್ವತಕ್ಕೆ ಆರಾಧಿಸಲು ಏರಿ ಹೋಗುತ್ತಾ ಇದ್ದರು. And then what happened? ಅನಂತರ ಏನಾಯಿತು? There on the Mount Moriah, ಆ ಮೋರಿಯಾ ಪರ್ವತದ ಮೇಲೆ, there, on that mount, he was offering Isaac as a burnt offering. ಇಸಾಕನನ್ನು ಮೊರಿಯಾ ಪರ್ವತದ ಮೇಲೆ ದಹಿಸುವಂತ ಯಜ್ಞವಾಗಿ ಆತನು ಅರ್ಪಿಸುತ್ತಾ ಇದ್ದನು. That was a burnt offering. ಅದು ದಹಿಸುವಂತ ಯಜ್ಞ. And we read that in Genesis chapter 22:3, 7 and 6, 7 and 8. 22, 3 ನಂತರ 6, 7, 8 ವಚನಗಳಲ್ಲಿ ಆದಿಕಾಂಡದಲ್ಲಿ ನಾವು ಅದನ್ನು ಓದುತ್ತೇವೆ. So it was a burnt offering. ಅದು ಯಜ್ಞವೇದಿಕೆ ಮೇಲೆ ದಹಿಸುವಂತಹ ಅರ್ಪಣೆಯಾಗಿತ್ತು. Therefore, when Abraham said to his servants that we are going to worship, means they were going to offer a burnt sacrifice. ಅಬ್ರಹಾಮನು ತನ್ನ ಆಳುಗಳೊಂದಿಗೆ ನಾವು ಆರಾಧಿಸಲಿಕ್ಕೆ ಹೋಗುತ್ತಿದ್ದೇವೆ ಅಂತ ಹೇಳಿದ ಕಾರಣ, ಅದರ ಅರ್ಥವೇನೆಂದರೆ ಆತನು ದಹಿಸುವಂತಹ ಅರ್ಪಣೆಯನ್ನು ಮಾಡಲು ಹೋಗುತ್ತಿದ್ದಾನೆ ಅನ್ನುವ ಅರ್ಥ ಕೊಡುತ್ತದೆ. Therefore, that sacrifice was an act of worship. ಆ ಕಾರ್ಯವು ಆರಾಧನೆಯ ಕ್ರಿಯೆಯಾಗಿದೆ. You got it? ಆರಾಧನೆ ಕ್ರಿಯೆ ಅರ್ಥ ಆಯ್ತಾ ನಿಮ್ಗೆ? Abraham said, I am going to worship. ಅಬ್ರಹಾಮನು ಆರಾಧನೆಗೆ ಹೋಗುತ್ತೇನೆ ಅಂತ ಹೇಳಿದನು. When he reached there, he offered Isaac as a burnt sacrifice. ಆತನು ಅಬ್ರಹಾಮನು ಇಸಾಕನನ್ನು ಯಜ್ಞವೇದಿಕೆ ಮೇಲೆ ದಹಿಸಿ ಆತನು ಬೆಂಕಿಗೆ ಆಹುತಿ ಮಾಡಿ ಆತನು ಅರ್ಪಣೆ ಮಾಡಿದನು. So worship is equal to offering or sacrifice. ಹಾಗಾದರೆ ಯಾವ ಯಜ್ಞ ಅಥವಾ ಯಾವ ಹೋಮ ಆರಾಧನೆಗೆ ಸರಿಸಮಾನವಾದಂತದ್ದು? Can you see the interconnection there? The relationship between, ಇಲ್ಲಿ ನಾವು ಯಜ್ಞ ಅಥವಾ ಹೋಮಗಳ ಮಧ್ಯದಲ್ಲಿ ಆರಾಧನೆಯಲ್ಲಿರುವಂತ ಕನೆಕ್ಷನ್, ಜೋಡಣೆ ನೋಡಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. When we are reading Leviticus chapter 1:3, ನಾವು ಯಾಜಕ ಕಾಂಡ 1ನೇ ಅಧ್ಯಾಯ 3ನೇ ವಚನ ಓದುವುದಾದರೆ, there we can see the laws or the rules regarding the burnt offering. It is 1:3. Yeah, Leviticus 1:3. ನಾವು ಯಾಜಕ ಕಾಂಡ 1ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡಿದಾಗ ಈ ಹೋಮಕ್ಕೆ ಅಥವಾ ಅರ್ಪಣೆಗೆ ಇರುವಂತ ನಿಯಮಗಳನ್ನ ಅಲ್ಲಿ ಬರೆದಿದ್ದಾರೆ.
the whole of that chapter, is there are many offerings, but we there to talk about the rules and regulations concerning the burnt sacrifice. ಇಲ್ಲಿ ಸರ್ವಾಂಗ ಹೋಮವಾಗಿ ಸಮರ್ಪಿಸಬೇಕಾದಂತ ಆ ಅರ್ಪಣೆಗೆ ಬೇಕಾದಂತ ಎಲ್ಲ ನಿಯಮಗಳನ್ನು ಕರ್ತನು ಅಲ್ಲಿ ಬರೆದಿದ್ದಾನೆ. When we are reading Leviticus 1:13 and 17, ಆ 1ನೇ ಅಧ್ಯಾಯ 13ನೇ ವಚನ ಮತ್ತು 17ನೇ ವಚನ ಯಾಜಕಕಾಂಡದಲ್ಲಿ ನಾವು ಓದುವಾಗ, the burnt offering was an offering of a sweet savor unto the Lord. ಈ ಅಗ್ನಿಯ ಮೂಲಕ ಮಾಡುವಂತ ಹೋಮ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವಂತ ಸರ್ವಾಂಗ ಹೋಮವಾಗಿತ್ತು. The Lord is pleasing in that. ಕರ್ತನು ಆ ಸುವಾಸನೆ ಅಂಗೀಕರಿಸಿ ಆತನು ಪ್ರಸನ್ನನಾಗುತ್ತಿದ್ದನು. We are expressing our worship, ನಾವು ನಮ್ಮ ಆರಾಧನೆಯನ್ನು ಆತನಿಗೆ ಸಲ್ಲಿಸುವಾಗ, and the Lord is pleasing in it. ಆ ಕರ್ತನು ಅದನ್ನು ಸ್ವೀಕರಿಸುವನಾಗಿದ್ದಾನೆ. So just bear in mind these points, what we discussed until now. ಈ ಧ್ಯಾನ ಮಾಡಿದಂತ ಈ ಕೆಲವು ಪ್ರಾರಂಭದ ಅಂಶಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ. Now all the Old Testament sacrifices had a typological, or eschatological meaning towards the cross of Calvary. ಹಳೆ ಒಡಂಬಡಿಕೆಯಲ್ಲಿ ಇರುವಂತ ಎಲ್ಲಾ ಹೋಮಗಳು, ಸರ್ವಾಂಗ ಹೋಮಗಳು, ಅಗ್ನಿ ಹೋಮಗಳು ಕಾರಣ ಅಥವಾ ಅಂಶಕ್ಕೆ ಸರಿಯಾದಂತ ಹೋಲಿಕೆ, ಕರ್ತನ ಬರೋಣ ಮತ್ತೆ ಶಿಲುಬೆಯ ಗುರುತಿನ ಜೊತೆಗೆ ಹೋಲಿಕೆಯನ್ನು ಹೊಂದಿದ್ದವು. All the Old Testament sacrifice that the Lord's people, God's people offered, it was pleasing unto God, and also it was for the forgiveness of sin, and all these things were just pointers towards the cross of Calvary. ಹಳೆ ಒಡಂಬಡಿಕೆಯಲ್ಲಿ ಭಕ್ತರು, ಸಂತರು ಅರ್ಪಣೆ ಮಾಡಿದಂತ ಎಲ್ಲಾ ಹೋಮಗಳು, ಅರ್ಪಣೆಗಳು ಕರ್ತನು ಅವರನ್ನು ಕ್ಷಮಿಸುವಂತವನು, ಅದನ್ನು ಸ್ವೀಕರಿಸುವಂತವನು, ಆಶೀರ್ವದಿಸುವವನು. ಆದರೂ ಆ ಅರ್ಪಣೆಗಳೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯನ್ನು ಸೂಚಿಸುವಂತದ್ದಾಗಿದ್ದವು. Now when I was traveling towards Belgaum, ನಾನು ಬೆಳಗಾವಿಗೆ ಯಾತ್ರೆ ಮಾಡುತ್ತಿರುವಾಗ, not now, before, by road, ಆ ಲಾಕ್ಡೌನ್ ಗಿಂತ ಮುಂಚೆ, not lockdown, before long back, when I was traveling to Belgaum, ಬಹಳ ವರ್ಷಗಳ ಹಿಂದೆ ನಾನು ಬೆಳಗಾವಿಗೆ ಬೈ ರೋಡ್ ಪ್ರಯಾಣ ಮಾಡುತ್ತಿರುವಾಗ, we could see the pointers, signboards, Belgaum 200 kilometers, 100 kilometers, or 400 kilometers, like that. ಅಲ್ಲಿ ಚಿಹ್ನೆಗಳನ್ನು ಕೊಟ್ಟು ಸೈನ್ ಬೋರ್ಡ್ ಗಳನ್ನು ಮಾಡಿದ್ರು. ಬೆಳಗಾವಿ 200 ಕಿಲೋಮೀಟರ್, ಬೆಳಗಾವಿ 150, ಈ ತರ ಬರೆದಲ್ಪಟ್ಟಂತ ಚಿಹ್ನೆಗಳನ್ನು ನಾವು ಕಾಣ್ತಾ ಇದ್ದೆವು. So all the sacrifices of the Old Testament were signboards pointing towards the cross of Calvary. ಈ ಹಳೆ ಒಡಂಬಡಿಕೆ ಎಲ್ಲಾ ಹೋಮಗಳು, ಅರ್ಪಣೆಗಳು ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಯಜ್ಞದ ಹೋಮದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾ ಇದ್ದವು ಸಮೀಪಕ್ಕೆ. And when we are reading, write down Hebrews chapter 7:27. ಇಬ್ರಿಯರಿಗೆ ಬರೆದ ಪತ್ರಿಕೆ 7:22ನೇ ವಚನವನ್ನು ನಾವು ಓದುವಾಗ, are you writing? Yes, they are writing. Hebrews 7:27. ಇಬ್ರಿಯರಿಗೆ ಬರೆದ ಪತ್ರಿಕೆ 7:22 ನಾವು ಓದುವಾಗ, and 8:12, 8:12ನೇ ವಚನ, and Hebrews 10:12-14, 10ನೇ ಅಧ್ಯಾಯ 12-14 ವಚನ ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ. Now the death of Jesus Christ has been, it was a once and forever sacrifice. ಕರ್ತನಾದ ಯೇಸು ಕ್ರಿಸ್ತನ ಯಜ್ಞವು ಪಾಪ ಪರಿಹಾರಕ್ಕಾಗಿ ಒಂದೇ ಸಾರಿ ಅರ್ಪಿಸಲ್ಪಟ್ಟಂತ ಯಜ್ಞವಾಗಿತ್ತು. It was a once forever sacrifice. ಅದು ಒಂದೇ ಸಾರಿ ನಿತ್ಯಕ್ಕೂ ಅರ್ಪಿಸಲ್ಪಟ್ಟಂತ ಅರ್ಪಣೆಯಾಗಿತ್ತು. Once forever sacrifice means no more sacrifices are required. ಒಂದೇ ಸಾರಿ ಅರ್ಪಿಸಲ್ಪಟ್ಟಂತ ಅರ್ಪಣೆ, ಅದರ ಅರ್ಥವೇನೆಂದ್ರೆ ಇನ್ನು ಮುಂದೆ ಅರ್ಪಣೆ ನಮಗೆ ಅವಶ್ಯಕತೆ ಇಲ್ಲ. On the cross of Calvary,
the lamb without blemish and without spot, he offered himself as a sacrifice. ಈ ಕುರಿ, ಯಜ್ಞದ ಕುರಿ ಯಾವುದೇ ಕಳಂಕವಿಲ್ಲದೆ ದೋಷವಿಲ್ಲದೆ ಶಿಲುಬೆ ಮೇಲೆ ಅರ್ಪಿಸಲ್ಪಟ್ಟಂತಹ ಆ ಯಜ್ಞವಾಗಿತ್ತು. We read in 1 Peter 1:19 that Jesus Christ was a lamb without blemish and without spot. ಮೊದಲನೇ ಪೇತ್ರ 1:19 ನಾವು ಈ ರೀತಿಯಾಗಿ ಓದುತ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಪೂರ್ಣಾಂಗವಾದ ನಿಷ್ಕಳಂಕವಿಲ್ಲದ ಯಜ್ಞದ ಕುರಿಯಾಗಿದ್ದನು. And he became a sacrifice for us. ಆತನೇ ನಮ್ಮೆಲ್ಲರಿಗಾಗಿ ಅರ್ಪಿತನಾದನು. For the forgiveness of sin. ನಮ್ಮ ಪಾಪದ ಬಿಡುಗಡೆಗಾಗಿ. In order to obtain redemption. ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಶಿಲುಬೆಗೆ ಏರಿದನು. I want you to read Hebrews chapter 9:12. ಇಬ್ರಿಯರಿಗೆ ಪತ್ರಿಕೆ 9:12 ಓದಿಕೊಳ್ಳೋಣ. Not now, you just write down and read. ನೀವು ಅದನ್ನು ಬರೆದು ಅನಂತರ ಓದಿಕೊಳ್ಳಿ. And in 1 Peter 1:18. ಮೊದಲನೇ ಪೇತ್ರ 1:19 ಕೂಡ ಅದನ್ನು ದಯವಿಟ್ಟು ಜಾಗೃತರಾಗಿ ಓದಿ. All this portion says that Jesus Christ became a once and for our sacrifice to obtain redemption, forgiveness of sin. ಇವೆಲ್ಲ ವಚನಗಳು ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಒಂದೇ ಸಾರಿ ಬಿಡಿಸಲಿಕ್ಕೆ ಯಜ್ಞದ ಕುರಿಯಾದನೆಂದು ನಮಗೆ ತಿಳಿಸುತ್ತವೆ. Now I want you to read Hebrews chapter 9:14. ಈಗ ನಾವು ಇಬ್ರಿಯರ ಪತ್ರಿಕೆ 9:14 ಓದಿಕೊಳ್ಳೋಣ. Can Aradhana read that? ಆರಾಧನಾ ಓದಮ್ಮ. Yeah. ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ. Worship. Can you see the word worship there? ಇಲ್ಲಿ ನಾವು ಆರಾಧನೆ ಎನ್ನುವ ಶಬ್ದವನ್ನು ನೋಡುತ್ತೇವೆ. Read it again. ಅದನ್ನು ಮತ್ತೆ ಓದಮ್ಮ. ಜೀವವುಳ್ಳ ದೇವರನ್ನು I enjoy it. Okay, then ಆರಾಧಿಸುವವರಾಗುವಂತೆ. Means it is the blood of Christ purifies our consciences from dead works to worship the living God. ಕರ್ತನಾದ ಯೇಸು ಕ್ರಿಸ್ತನ ನಿರ್ದೋಷವಾದಂತ ರಕ್ತವು ನಮ್ಮ ಹೃದಯಗಳನ್ನು ನಮ್ಮನ್ನು ಶುದ್ಧಿಪಡಿಸಿದ ಆ ಕ್ಷಣದಿಂದ ನಾವು ಆತನ್ನು ಆರಾಧಿಸಲು ಪ್ರಾರಂಭಿಸಿದೆವು. Is it clear? ಸ್ಪಷ್ಟವಾಯಿತಾ? ಸ್ಪಷ್ಟವಾಗಿದೆ? Yes. Now let me ask a question then. ಹಾಗಾದ್ರೆ ನಾನು ಒಂದು ಪ್ರಶ್ನೆ ಕೇಳ ಬಯಸುತ್ತೇನೆ. What is the base of our worship? ನಮ್ಮ ಆರಾಧನೆಗೆ ಮೂಲಭೂತ ಬುನಾದಿ ಅಥವಾ ಅಸ್ತಿವಾರವೇನು? What is the base? On what basis we worship the Lord? ನಾವು ಯಾವ ಅಸ್ತಿವಾರದ ಮೇಲೆ, ಯಾವ ಬುನಾದಿಯ ಮೇಲೆ ಆತನ್ನು ಆರಾಧಿಸುತ್ತೇವೆ? It is ಯಾರಾದ್ರೂ ಉತ್ತರ ಕೊಡಬಹುದು? It is due to the redemption and deliverance that we have obtained through the blood of Christ that shed in his once and forever sacrifice. Praise the Lord. ಒಂದೇ ಸಾರಿ ನಮ್ಮ ಪಾಪಗಳಿಗಾಗಿ ಯಜ್ಞದ ಕುರಿಯಾದ ಆತನ ನಿರ್ದೋಷವಾದ ರಕ್ತವು ಸುರಿಸಲ್ಪಟ್ಟ ಕಾರಣವೇ ನಾವು ಆತನನ್ನು ಆರಾಧಿಸುತ್ತೇವೆ. ಅದೇ ನಮ್ಮ ಬುನಾದಿಯಾಗಿದೆ. With this background, I want you to read the name given for the Lord's Supper by Paul in 1 Corinthians chapter 1 Corinthians 10:16. ಈ ಧ್ಯಾನವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಪೊಸ್ತಲನಾದ ಪೌಲನು ಈ ಕರ್ತನ ಭೋಜನಕ್ಕೆ ಕೊಟ್ಟಂತ ಹೆಸರುಗಳನ್ನು ನಾವು ಓದೋಣ. ಮೊದಲನೇ ಕೊರಿಂಥಿ 10ನೇ ಅಧ್ಯಾಯ 16ನೇ ವಚನ ಓದೋಣ. We know that the Lord's Supper is also known as the breaking of the bread. ಈ ಕರ್ತನ ಭೋಜನ ರೊಟ್ಟಿ ಮುರಿಯುವ ಕ್ರಮ ಎಂದು ಕೂಡ ಕರೆಯಲ್ಪಡುತ್ತದೆ. And now another name that Paul gave to that. ಇಲ್ಲಿ ಶ್ರೀ ಪೌಲನು ಇನ್ನೊಂದು ಹೆಸರನ್ನು ಕೊಟ್ಟಿದ್ದಾನೆ. What is that? ಅದೇನೆಂದರೆ the cup of blessing that we bless. ಆಶೀರ್ವಾದದ ಪಾತ್ರೆ. The cup of blessing. ಆಶೀರ್ವಾದದ ಪಾತ್ರೆ.
He says that the cup of blessing that we bless. ಈ ಆಶೀರ್ವಾದದ ಪಾತ್ರೆ ನಾವು ಆಶೀರ್ವಾದ ಮಾಡುವುದಂತ ಅಂತ ಹೇಳಿದ್ಯಾ? That means he is telling for the whole thing, the Lord's Supper. ಇದು ಕರ್ತನ ಭೋಜನದ ಎಲ್ಲಾ ವಿಷಯದ ಬಗ್ಗೆ. Now the blessing means, cup of blessing means, it shows blessing means thanksgiving. Actually, blessing means thanksgiving. ಇದು ಆಶೀರ್ವಾದದ ಪಾತ್ರೆ ಅಂತ ಅದರ ಅರ್ಥ ಏನಂದ್ರೆ Thanksgiving. ದೇವ ಸ್ತೋತ್ರ ಮಾಡುವ ಪಾತ್ರೆ. Thanksgiving, praises and everything. ದೇವ ಸ್ತೋತ್ರ ಮಾಡುವಂತದ್ದು, ಆತನಿಗೆ ಮಹಿಮೆ ಸಲ್ಲಿಸುವಂತದ್ದು ಇವೆಲ್ಲವೂ So ಆಗಿದೆ. what is thanksgiving and praises? ಸ್ತೋತ್ರ ಕೊಡುವಂತದ್ದು, ಆತನಿಗೆ ವಂದನೆ ಸಲ್ಲಿಸುವಂತು, ಇದರಲ್ಲಿ ವ್ಯತ್ಯಾಸವೇನು? Now, how many of you know how to make sambar? ಸಾಂಬಾರ್ ಮಾಡುವಂತದ್ದು ಹೇಗೆ ಅನ್ನೋದು ಎಷ್ಟು ಜನರಿಗೆ ಗೊತ್ತಿದೆ? In sambar, there are many ingredients, you know. ಸಾಂಬಾರ್ನಲ್ಲಿ ಅನೇಕ ವಸ್ತುಗಳನ್ನು ನಾವು ಹಾಕಬೇಕಾಗುತ್ತದೆ. Lot of vegetables, ಬೇರೆ ಬೇರೆ ತರಕಾರಿಗಳನ್ನು, potato and lady's finger and several vegetables. ಆಲೂಗಡ್ಡೆ, ಬೆಂಡೆಕಾಯಿ, ಅನೇಕ ತರಹದ ಕಾಯಿ ಪಲ್ಯಗಳನ್ನು ಅದರಲ್ಲಿ ಸಾಂಬಾರನ್ನು ಉಪಯೋಗಿಸಬೇಕಾಗುತ್ತದೆ. And several spice like chili and what else? Salt and everything. ಉಪ್ಪು, ಖಾರ, ಕೆಲವು ಮಸಾಲೆಗಳನ್ನು ಕೂಡ ಉಪಯೋಗಿಸಬೇಕಾಗುತ್ತದೆ. So those are the ingredients of a good sambar, good pot of sambar. ಆವಾಗ ಅದು ಒಂದು ಒಳ್ಳೆ ಸಾಂಬಾರ್ ಅಂತ ನಾವು ಹೇಳ್ಬೋದು. In worship, the main elements are thanksgiving and praises to God. ಅದೇ ರೀತಿಯಾಗಿ ಆರಾಧನೆಯಲ್ಲಿ ಪ್ರಾಮುಖ್ಯವಾದಂತ ಅಂಶ ಏನೆಂದರೆ ಕರ್ತನಿಗೆ ಸ್ತೋತ್ರ ಮಾಡಿ ವಂದನೆ ಸಲ್ಲಿಸುವಂತದ್ದು. So when Paul used the cup of blessing for the Lord's Supper, ಕರ್ತನ ಭೋಜನಕ್ಕೆ ಆಶೀರ್ವಾದದ ಪಾತ್ರೆ ಅಂತ ಈ ಶಬ್ದ ಅಪೊಸ್ತಲ ಪೌಲನು ಉಪಯೋಗಿಸುವಾಗ he meant that the vital element of thanksgiving and praises, ingredient in worship through the Lord's Supper, can, you know, he perceived that one. ಕರ್ತನ ಭೋಜನದಲ್ಲಿ ಈ ಆರಾಧನೆ ಎನ್ನುವುದು ಕೃತಜ್ಞತೆ ಸಲ್ಲಿಸುವುದೇ ಪ್ರಾಮುಖ್ಯವಾದ ಅಂಶವಾಗಿದೆ ಎನ್ನುವುದನ್ನು ತಿಳಿಸುವುದಕ್ಕೆ ಆಶೀರ್ವಾದದ ಪಾತ್ರೆ ಅಂತ ಕರೆದನು. You got it? Yes. My question, why Paul called the Lord's Supper that this is a cup of blessing? ಅಪೊಸ್ತಲನಾದ ಪೌಲನು ಈ ರೊಟ್ಟಿ ಮುರಿಯುವ ಕ್ರಮವನ್ನು ಆಶೀರ್ವಾದ ಪಾತ್ರೆ ಎಂದು ಯಾಕೆ ಕರೆದನು? Because there is that included thanksgiving and praises based on the death of Jesus Christ. We are remembering, we are thanking God, praising God for what he has done for us by dying on the cross of Calvary as a sacrifice. ಆಶೀರ್ವಾದ ಪಾತ್ರೆ, ಸ್ತೋತ್ರ ಮಾಡುವ ಪಾತ್ರೆ ಅಂತ ಯಾಕೆ ಕರೆದನೆಂದರೆ ಈ ಕೃತಜ್ಞತೆ, ಸ್ತುತಿ, ಸ್ತೋತ್ರ, ಆರಾಧನೆ ಮಾಡುವಂತದ್ದು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸತ್ತು ನಮ್ಮನ್ನು ಬಿಡಿಸಿದ ಕಾರಣ ಸ್ತೋತ್ರ ಸಲ್ಲಿಸುತ್ತೇವೆ, ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. And Hebrews chapter 13:5, we have a special note there, special note of verse there. ಇಬ್ರಿಯರಿಗೆ ಬರೆದ ಪತ್ರಿಕೆ 13:5 ವಿಶೇಷವಾದಂತ ನೋಟ್ ಅಲ್ಲಿ ನಾವು ಕಾಣಬಹುದು. There we read that, you know, giving thanks to God is a sacrifice of praise. ನಾವು ಇಲ್ಲಿ ಓದುತ್ತೇವೆ, ಆತನಿಗೆ ಸ್ತೋತ್ರ ಸಲ್ಲಿಸುವಂತದ್ದು, ಕೃತಜ್ಞತೆ ಸಲ್ಲಿಸುವುದು ಒಂದು ಪ್ರತ್ಯೇಕವಾದಂತ ಆರಾಧನೆಯಾಗಿದೆ. To acknowledge him. ಆತನನ್ನು ನಾವು ಸ್ವೀಕರಿಸಿದ್ದೇವೆ ಎಂದು ತಿಳಿಸುವಂತದ್ದಾಗಿದೆ. Now look, dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರರೇ, when the Old Testament saints were, you know, pointing towards cross of Calvary, ಹಳೆಯ ಒಡಂಬಡಿಕೆಯ ದೇವಜನರು ಕ್ರಿಸ್ತೇಸುವಿನ ಶಿಲುಬೆ ಕಡೆಗೆ ಅದರ ಹಾದಿಯನ್ನು ತೋರಿಸುವವರಾಗಿದ್ದರು. when they were offering sacrifices, ಅವರು ಯಜ್ಞ ವೇದಿಕೆಗಳನ್ನು ಅರ್ಪಿಸುವಾಗ
Today, when we are participating with the Lord's Supper, ಇವತ್ತು ನಾವು ಕರ್ತನ ಭೋಜನದಲ್ಲಿ ಪಾಲುಗೊಳ್ಳುವಾಗ, even in this generation, ಈ ಯುಗದಲ್ಲಿ ಕೂಡ we are looking back to the cross of Calvary. ನಾವು ಇವತ್ತು ಹಿಂತಿರುಗಿ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯನ್ನು ಕಾಣುವವರಾಗಿದ್ದೇವೆ. Remembering that, that redemptive or deliverance that we had through the sacrifice of Jesus Christ. ಯೇಸು ಕ್ರಿಸ್ತನ ಯಜ್ಞದ ಮೂಲಕ ನಮಗೆ ಆದಂತ ಬಿಡುಗಡೆಯನ್ನು ನೆನಪಿಸಿಕೊಳ್ಳುತ್ತಾ ಇದ್ದೇವೆ. And we are expressing our praises and thanks unto the Lord. ನಾವು ನಮ್ಮ ಕೃತಜ್ಞತೆ ಸ್ತೋತ್ರಗಳನ್ನು ಆತನಿಗೆ ಸಮರ್ಪಿಸುವವರಾಗಿದ್ದೇವೆ. That's why, Paul used the Eucharist, or, the cup of blessing. ಆದ ಕಾರಣವೇ ಪೌಲನು ಆಶೀರ್ವಾದದ ಸ್ತೋತ್ರ ಪಾತ್ರೆ ಅಂತ ಕರೆದನು. And thanksgiving is worship. So, when we are participating from the Lord's Supper, we are worshiping the Lord. ನಾವು ರೊಟ್ಟಿ ಮುರಿಯುವ ಕ್ರಮದಲ್ಲಿ ಭಾಗಿಯಾಗುವಾಗ ನಾವು ಕರ್ತನನ್ನು ಆರಾಧಿಸಿ ಕೃತಜ್ಞತೆಯೊಡನೆ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. We are remembering the Lord, of course. ನಾವು ಆತನ ಪ್ರೀತಿಯನ್ನು ಖಂಡಿತವಾಗಿ ನೆನಪಿಸಿಕೊಳ್ಳುತ್ತಾ ಇದ್ದೇವೆ. But we are worshiping the Lord. ಅದೇ ರೀತಿಯಲ್ಲಿ ನಾವು ಆತನನ್ನು ಆರಾಧಿಸುವವರಾಗಿದ್ದೇವೆ. The Old Testament says they offered sacrifices and worshiped the Lord. ಹಳೆ ಒಡಂಬಡಿಕೆಯ ಸಂತರು ಆತನಿಗೆ ಯಜ್ಞವನ್ನು ಅರ್ಪಿಸಿ ಆರಾಧನೆ ಮಾಡಿದರು. Today, when we are participating from the Lord's Supper, ಇವತ್ತು ನಾವು ರೊಟ್ಟಿ ಮುರಿಯುವ ಕ್ರಮದಲ್ಲಿ ಭಾಗಿಯಾಗುವಾಗ we are remembering what the Lord has done and worshiping Him and acknowledging Him. ಕರ್ತನು ನಮಗಾಗಿ ಏನು ಮಾಡಿದನೋ ಅದನ್ನು ನೆನಪಿಸಿಕೊಂಡು ನಾವು ಕೃತಜ್ಞತಾಪೂರ್ವಕವಾಗಿ ಆತನಿಗೆ ಸ್ತೋತ್ರ ಸಲ್ಲಿಸಿ ಕೃತಜ್ಞೆ ಉಳ್ಳವರಾಗಿದ್ದೇವೆ. That's why our Lord's Supper is known as worship meeting. ಆದ ಕಾರಣವೇ ನಮ್ಮ ರೊಟ್ಟಿ ಮುರಿಯುವ ಕ್ರಮ ಆರಾಧನೆಯ ಮೀಟಿಂಗ್ ಇದ್ದ ಹಾಗೆ ಅಲ್ಲ. Now, let me just be careful when we are talking about these things. ಈ ವಿಷಯಗಳನ್ನು ಮಾತಾಡುವಾಗ ಸ್ವಲ್ಪ ಜಾಗರೂಕರಾಗಿ ಕೇಳಿರಿ. Some people say that there is worship only in the Lord's Supper. ಕೆಲವರು ಏನಂತಾರೆ ಅಂದ್ರೆ ಆರಾಧನೆ ಅನ್ನುವುದು ರೊಟ್ಟಿ ಮುರಿಯುವ ಕ್ರಮದಲ್ಲಿ ಮಾತ್ರ ಇದೆ. No, that is not correct. ಅದು ಸರಿಯಾದಂತ ಭಾವನೆ ಅಲ್ಲ ಅಂತ ನಾನು ತಿಳಿದುಕೊಳ್ತೇನೆ. Worship is a very, very vivid, subject. ಆರಾಧನೆ ಅನ್ನೋದು ಬಹಳ ದೊಡ್ಡವಾದಂತ ಒಂದು ವಿಷಯವಾಗಿದೆ. In every dispensation there had been worship. ಪ್ರತಿ ಯುಗದಲ್ಲಿಯೂ ಕೂಡ ಆತನ್ನು ಆರಾಧಿಸುವವರು ಇದ್ದರೂ ಆರಾಧನೆ ನಡೆಯುತ್ತಾ ಇತ್ತು. Even after the Lord's coming, there will be worship in heaven. ಕರ್ತನಾದ ಯೇಸು ಕ್ರಿಸ್ತನ ತಿರುಗಿ ಬರೋಣ ನಂತರ ಕೂಡ ಪರಲೋಕದಲ್ಲಿ ಆರಾಧನೆ ಮುನ್ನಡೆಯುವುದು. But the Lord said, you remember me, or you participate, you conduct the Lord's Supper until my coming. ಆದರೆ ಕರ್ತನು ಮಾತ್ರ ನಾನು ಬರೋವರೆಗೂ ಇದನ್ನು ನೀವು ಮುಂದುವರಿಸಿರಿ ಎಂದು ಹೇಳಿದನು. But even after the coming of the Lord, worship continues in heaven. ಕರ್ತನು ತಿರುಗಿ ಬಂದ ನಂತರ ಕೂಡ ಪರಲೋಕದಲ್ಲಿ ಈ ಆರಾಧನೆಯು ಮುನ್ನಡೆಯುವಂತದಾಗಿದೆ. Hebrews chapter 13, we read there are many aspects of worship, even our serving the Lord, evangelization, giving for the Lord, and all these things are holy life. Everything is, part of our worship life. ನಾವು ಆರಾಧನೆಯ ಬಗ್ಗೆ ಓದುವಾಗ ಇಬ್ರಿ ಪತ್ರಿಕೆಯಲ್ಲಿ ಆತನ ಆರಾಧಿಸುವುದು, ನನಗೆ ಸ್ತೋತ್ರ ಕೊಡುವುದು, ಅನೇಕ ವಿಷಯಗಳು ಅದರಲ್ಲಿ ಸೇರಿದೆ ಅಂತ ನಾವು ನೆನಪಿಕೊಳ್ಳೋಣ. But in the Lord's Supper also there is worship, this act of worship. ಈ ರೊಟ್ಟಿ ಮುರಿಯುವ ಕ್ರಮದಲ್ಲಿ ಕೂಡ ಆರಾಧನೆ ಇದೆ. And I should say that is a culmination of our worship. ಇದು ನಮ್ಮ ಆರಾಧನೆಯ ಸೇರಿಸಿ ಮಾಡುವಂತ ಆರಾಧನೆಯಾಗಿದೆ. On a daily basis we worship the Lord personally. ಪ್ರತಿದಿನವೂ ನಾವು ವೈಯಕ್ತಿಕವಾಗಿ ಆತನನ್ನು ಆರಾಧಿಸುತ್ತೇವೆ. But the culmination is when we gather together in the assembly, in the Lord's gathering and worshiping corporately. That is the culmination by remembering the once and for our sacrifice through the Lord's Supper. ನಾವು ಸಭೆಯಾಗಿ ಸೇರಿ ಬಂದು ಸಭೆ ಎಲ್ಲರೂ ಒಂದೇ ಕಡೆ ಕೂಡಿ ಬರುವಾಗ ಮಾಡುವಂತ ಆರಾಧನೆ, ನೆನಪಿಸಿಕೊಳ್ಳುವಂತದ್ದು ಆರಾಧನೆ ಎರಡು ಸೇರಿಸಿ ಆತನಿಗೆ ಸಮರ್ಪಿಸುವಂತದ್ದಾಗಿದೆ. So the worship will not be complete
without the Lord's Supper. ಈ ಆರಾಧನೆ ಅನ್ನುವುದು ಕರ್ತನ ಭೋಜನವಿಲ್ಲದಾಗ ಅದು ಸಂಪೂರ್ಣವಾಗುತ್ತಾ ಇಲ್ಲ. You got it? ಅರ್ಥವಾಯ್ತಾ? Some people say, "No, I sit at home and I personally worship. No need of Lord's Supper." That is not correct. ಕೆಲವರು ರೊಟ್ಟಿ ಮುರಿಯುವ ಕ್ರಮ ನಮಗೆ ಏನು ಅವಶ್ಯಕತೆ ಇಲ್ಲ, ಯಾವಾಗ ತಿಂಗಳ 2 ತಿಂಗಳಿಗೆ ಹೋಗ್ಬೋದು, ನಾವು ಮನೆಯಲ್ಲಿ ಕೂತ್ಕೊಂಡು ನಾವೇ ಆರಾಧನೆ ಮಾಡುತ್ತಾ ಇದ್ದೇವೆ. ಇದು ವಾಕ್ಯ ಕ್ರಮಕ್ಕೆ ತಪ್ಪಾದಂತ ಮಾತಾಗಿದೆ. So with that, I am closing that particular area, that subject. ಈ ಮಾತಿನೊಂದಿಗೆ ಆ ಭಾಗವನ್ನು ನಾನು ಮುಗಿಸುತ್ತಾ ಇದ್ದೇನೆ. That the fifth point of the Lord's Supper is ರೊಟ್ಟಿ ಮುರಿಯುವ ಕ್ರಮ ಅಥವಾ ಕರ್ತನ ಭೋಜನದ 5ನೇ ಅಂಶ. 4 ಅಂಶಗಳು ಬರೆದುಕೊಂಡಿರಂತ ನಾನು ನೆನೆಸ್ತೇನೆ. ಈಗ 5ನೇ ಅಂಶ, the fifth characteristics of the Lord's Supper is ಕರ್ತನ ಭೋಜನದ 5ನೇ ಗುಣಲಕ್ಷಣ, it is a proclamation. ಅದು ಸಾರುವಂತದಾಗಿದೆ. What is proclamation? ಸಾರುವಂತದ್ದು, ಅದರ ಅರ್ಥವೇನು? When I was very young, I am originally from a village. ನಾನು ಯವನಸ್ಥನಾಗಿದ್ದಾಗ ನಾನು ಒಂದು ಹಳ್ಳಿಯಿಂದ ಬಂದವಂತವನು. I am born and brought up in a village like your villages. ನೀವು ಹಳ್ಳಿಗಳಲ್ಲಿ ಇದ್ದ ಹಾಗೆ ನಾನು ಕೂಡ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತವನು. No television, no such modern amenities, but at times every 1 week, every weekly once, we can see an announcement through a bullock cart that people, even not using the mic, they are announcing that, come on, in the nearby city there is a what they call it, there is a cinema hall and so cinema will be shown. Announcement. ನಾವು ಚಿಕ್ಕಂದಿನಲ್ಲಿ ಇದ್ದಾಗ ನಮ್ಮ ಊರಲ್ಲಿ ಟಿವಿ ಇರಲಿಲ್ಲ, ಆಧುನಿಕ ಯಂತ್ರಜ್ಞಾನಗಳು ಯಾವುವು ಇರಲಿಲ್ಲ. ಆದ್ರೆ ಊರಲ್ಲಿ ವಾರಕ್ಕೆ 1 ಸಾರಿ ಮಾತ್ರ ಎತ್ತಿನ ಚಕ್ಕಡಿ ಗಾಡಿಯಲ್ಲಿ ಜನರು ಬಂದು ಮೆಗಾಫೋನಿಂದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು, ಪಟ್ಟಣಕ್ಕೆ ಬನ್ನಿ, ಒಂದು ಈ ರೀತಿಯ ಉತ್ತಮವಾದಂತ ಚಿತ್ರ ಇದೆ, ಸಿನಿಮಾ ಓಡ್ತಾ ಇದೆ, ಅದನ್ನು ನೋಡ್ಲಿಕ್ಕೆ ಬನ್ನಿ ಅಂತ ಅನೌನ್ಸ್ಮೆಂಟ್ ಮಾಡುತ್ತಾ ಹೋಗೋದನ್ನು ನಾವು ಕೇಳಿದೆವು. Those people comes to near to our house and they beat the drum and announce. ಅವರು ಅಲ್ಲಿಗೆ ಬಂದು ಡಂಗುರಗಳನ್ನು ಬಾರಿಸಿ ಈ ಅನೌನ್ಸ್ಮೆಂಟ್ ಮಾಡಿ ಘೋಷಣೆ ಮಾಡಿ ಹೋಗುತ್ತಾ ಇದ್ದರು. Like thum 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 thum, then arresting our attention and they are announcing. ಆ ಡಂಗುರ ಬಾರಿಸುವಾಗ ಡುಮ್ 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 ಬಾರಿಸಿ ನಮ್ಮೆಲ್ಲರ ಗಮನವನ್ನು ಸೆಳೆದು ಅವರು ಅನೌನ್ಸ್ಮೆಂಟ್ ಮಾಡಿ ಹೋಗ್ಬಿಡ್ತಾ ಇದ್ರು. When we are reading 1 Corinthians chapter 11:26, 11ನೇ ಅಧ್ಯಾಯ 27ನೇ ವಚನ, ಮೊದಲನೇ ಕೊರಿಂಥಿ ಪತ್ರಿಕೆಯನ್ನು ನಾವು ಓದುವಾಗ there we read the verse like this. ಅಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, for every time you eat this bread and drink the cup, ಎಷ್ಟು ಸಾರಿ ಈ ಪಾತ್ರೆಯಲ್ಲಿ ಪಾನ ಮಾಡಿ ರೊಟ್ಟಿಯಲ್ಲಿ ಭಾಗಿಗಳಾಗಿರೋ, you proclaim the Lord's death until he comes. ಆತನ ಮರಣವನ್ನು ಆತನ ಬರೋಣವರೆಗೂ ನೀವು ಪ್ರಚುರಪಡಿಸಬೇಕು. So we are gathering in an assembly. ನಾವು ಒಂದು ಸಭೆಯಲ್ಲಿ ಸೇರಿ ಬರುವಾಗ, in an assembly even unbelievers will also may attend. They may also attend. ನಮ್ಮ ಸಭೆಗಳಲ್ಲಿ ಅವಿಶ್ವಾಸಿಗಳು ಕೂಡ ವಾಕ್ಯ ಕೇಳಲಿಕ್ಕೆ ಬರುತ್ತಾರೆ. Even the Corinthian assembly, they were unbelievers. ಕೊರಿಂಥಿ ಸಭೆಯಲ್ಲಿ ಕೂಡ ಅವಿಶ್ವಾಸಿಗಳು ಬರ್ತಾ ಇದ್ರು. They were not part of the church, but they were attending, just coming and attending. Relatives, friends that all comes and attends maybe the worship meeting. ಅವರು ಅವಿಶ್ವಾಸಿಗಳಾಗಿದ್ರೆ ಅವರು ಸಭೆಯ ಅಂಗಗಳು ಅಲ್ಲ, ಭಾಗಿಗಳು ಅಲ್ಲ. ಆದರೂ ಮಿತ್ರರು, ಸ್ನೇಹಿತರು ಅಥವಾ ನೆಂಟರಾಗಿರುವಂತವರು, ಇನ್ನು ನಂಬದೇ ಇದ್ದವರು ಕೂಡ ಸಭೆಗೆ ಬರುತ್ತಾ ಇದ್ದರು. But when the believers are involved in the Lord's Supper, they are participating in the Lord's Supper. Paul says that you are proclaiming or you are declaring the Lord's death. ಸಭೆಯಾಗಿ ಕೂಡಿ ಬರುವಾಗ ವಿಶ್ವಾಸಿಗಳು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ರೊಟ್ಟಿ ಮುರಿಯುವ ಕ್ರಮದಲ್ಲಿ ನೀವು ಕರ್ತನನ್ನು ಪ್ರಚುರಪಡಿಸುವರಾಗಿದ್ರಿ ಎನ್ನುವ ಮಾತನ್ನು ಪೌಲನು ನೆನಪಿಸಿಕೊಡುತ್ತಾನೆ. This is as good as a gospel presentation, gospel proclamation.
ಈ ಕ್ರಮ ರೊಟ್ಟಿ ಮುರಿಯುವ ಕ್ರಮದಿಂದ ಪ್ರಚುರಪಡಿಸುವುದಂದ್ರೆ ನಾವು ಬೀದಿಯಲ್ಲಿ ನಿಂತುಕೊಂಡು ಸುವಾರ್ತೆ ಸಾರುತ್ತೇವಲ್ಲವೋ ಆ ರೀತಿಯಾಗಿದೆ. So you can bring your friends as well, very close relatives, friends for the Lord's Supper. They cannot participate from the Lord's Supper as long as they are not believers. ನೀವು ನಿಮ್ಮ ಸ್ನೇಹಿತರನ್ನು, ಇನ್ನು ನಿಮ್ಮ ಸಮೀಪ ಬಂಧುಗಳನ್ನು, ಇನ್ನು ರಕ್ಷಣೆ ಆಗದೆ ಇದ್ದವರು ಕೂಡ ನೀವು ಆರಾಧನೆ ಕ್ರಮಕ್ಕೆ ಕರೆದುಕೊಂಡು ಬರಬಹುದು. ಆದರೆ ಆರಾಧನೆಯಲ್ಲಿ ಅವರು ಪಾಲ್ಗೊಳ್ಳುವಂತಿಲ್ಲ, ರಕ್ಷಣೆ ಒಂದು ದೀಕ್ಷಾ ಸ್ಥಾನ ಹೊಂದುವ ತನಕ. After the meeting, when they go back with you, you can explain that this is what we are doing. This is the Lord's death. It is for you. We can share the gospel. ಸಭೆಯನ್ನು ಮುಗಿಸಿಕೊಂಡು ಮನೆಗೆ ಹೋಗುವಾಗ ಇದು ನಡೆದದ್ದೆಲ್ಲ ಏನು ಅಂತ ಅವರು ಕೇಳುವಾಗ ನಾವು ಅದನ್ನು ವಿವರಿಸಿ ಹೇಳಬಹುದು. ಇದು ಕರ್ತನು ನಿನಗಾಗಿ ನನಗಾಗಿ ಪ್ರಾಣ ಕೊಟ್ಟಂತ ಆ ಯಜ್ಞವನ್ನು ನೆನಪಿಸಿಕೊಳ್ಳಲು ನಾವು ಮಾಡುವಂತ ಕ್ರಿಯೆ. Then the sixth point, the sixth characteristic. ಈಗ ಆರನೆಯ ಗುಣಲಕ್ಷಣ. The Lord's Supper is anticipatory towards the hope of the Lord's second coming. ಈ ಕರ್ತನ ಭೋಜನವು ಕರ್ತನ ಎರಡನೇ ಬರೋಣದ ನಿರೀಕ್ಷೆಯ ಗುರ್ತಾಗಿದೆ. It's a reminder of the promise of the Lord that he shall come back. ಅದು ಕರ್ತನು ಮತ್ತೆ ತಿರುಗಿ ಬರುವವನಾಗಿದ್ದೇನೆ ಎನ್ನುವುದನ್ನು ನಮಗೆ ನೆನಪಿಸಿಕೊಡುವಂತದ್ದಾಗಿದೆ. We read the doctrine of the second coming of Jesus Christ for the church. ನಾವು ಕರ್ತನ ಎರಡನೇ ಬರೋಣ ಸಭೆಗಾಗಿ ಬರುವುದನ್ನು ನಾವು ಓದುವಾಗ we read in John chapter 14, 1 and 2. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 1-2ರಲ್ಲಿ ಓದಿದಾಗ, and 1 Thessalonians chapter 4, 16 to 18. ಮೊದಲನೇ ಥೆಸಲೋನಿಕ 4:16-18 ವಚನಗಳು, and 1 Corinthians 15, 52 and 53. ಮೊದಲನೇ ಕೊರಿಂಥಿ 15ನೇ ಅಧ್ಯಾಯ 52-53 ವಚನಗಳು. Shall I repeat? I think that it is very clear. Yeah. And all these portions, says about the coming of the Lord for the believers. ಇವೆಲ್ಲ ಭಾಗಗಳಲ್ಲಿ ಕರ್ತನ ಎರಡನೇ ಬರೋಣ ವಿಶ್ವಾಸಿಗಳಿಗೆ ಮಾತ್ರ ಅಂತ ತಿಳಿಸುತ್ತದೆ. Yes, he is going to come. ಹೌದು, ಆತನು ಬರಲಿಕ್ಕಿದ್ದಾನೆ. But week after week, when we are participating in the Lord's Supper, ವಾರ ಬಿಟ್ಟು ಮತ್ತೆ ವಾರದಲ್ಲಿ ನಾವು ಕರ್ತನ ಭೋಜನದಿಂದ ಪಾಲುಗೊಳ್ಳುವಾಗ we read that for every time you eat this bread and drink the cup, you proclaim the Lord's death until he comes. ಎಷ್ಟು ಬಾರಿ ನೀವು ಈ ರೊಟ್ಟಿಯನ್ನು ತಿಂದು ಪಾತ್ರೆಯಿಂದ ಪಾನ ಮಾಡುವರೋ ಅಷ್ಟು ಬಾರಿ ಆತನ ಬರೋಣದ ಬಗ್ಗೆ ನೀವು ಪ್ರಚುರಪಡಿಸಬೇಕು. So the Lord's Supper is anticipatory towards the hope of the Lord's second coming. ಕರ್ತನ ಭೋಜನ ಅಥವಾ ರೊಟ್ಟಿ ಮುರಿಯುವ ಕ್ರಮ ಅನ್ನುವುದು ಕರ್ತನ ಎರಡನೇ ಬರೋಣದ ನಿರೀಕ್ಷೆಯ ಗುರುತಾಗಿದೆ. And then we have the seventh point. ಈಗ ಏಳನೇ ಅಂಶ, and that is self-examinational. ಅದು ಸ್ವ ಪರೀಕ್ಷೆಯಾಗಿದೆ. Self-examinational. ಸ್ವ ಪರೀಕ್ಷೆ, ಸ್ವತಃ ಪರೀಕ್ಷಿಸಿಕೊಳ್ಳುವಂತದ್ದು. We all passed examinations, we examinations in our life. ನಾವೆಲ್ಲರೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆಗಳನ್ನು ಉತ್ತೀರ್ಣರಾಗಿದ್ದೇವೆ. Are you with me? Yes, we are with you. I am born and brought up in Kerala. ನಾನು ಕೇರಳದಲ್ಲಿ ಹುಟ್ಟಿ ಬೆಳೆದಂತವನು. And after 12th standard, I went to Bombay for my higher studies and, to take up a job and do my studies. 12ನೇ ತರಗತಿಯ ನಂತರ ನಾನು ಉನ್ನತ ವಿದ್ಯೆಗಾಗಿ ಮತ್ತು ಉದ್ಯೋಗಕ್ಕಾಗಿ ಮುಂಬೈಗೆ ತೆರಳಿದೆನು. And I got a job in Central Government of India in the Baba Atomic Research Center. ನಾನು ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ ಎನ್ನುವ ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಉದ್ಯೋಗವನ್ನು ಸಂಪಾದಿಸಿಕೊಂಡೆ. You remember I was involved in the bursting of atom bombs, ಅಟಮ್ ಬಾಂಬ್ ಸಿದ್ಧತೆಗಳಲ್ಲಿ ನಾನು ಅದರಲ್ಲಿ ಕೆಲಸ ಮಾಡುವನಾಗಿದ್ದೆ. I'm kidding, but along with that I started my degree in Bombay University, my BA. ನಾನು ತಮಾಷೆಗಾಗಿ ಹೇಳ್ತಾ ಇದ್ದೆ, ನನ್ನ ಉದ್ಯೋಗದ ಜೊತೆಗೆ ನಾನು ಡಿಗ್ರಿ ಓದುವುದನ್ನು ಕೂಡ ಪ್ರಾರಂಭ ಮಾಡಿದೆ. And then there are two purposes of Hindi language.
ಆ ಹಿಂದಿ ಭಾಷೆ ಎರಡು ಮುಖಗಳು. But back in Kerala, for my 10th standard, 11th and 12th, Hindi is very, very soft Hindi. This is not North Indian Hindi. ಆ ಕೇರಳಕ್ಕೆ ತಿರುಗಿ ಬಂದ್ರೆ ನಾನು 10ನೇ ತರಗತಿಯಲ್ಲಿ ಓದಿದಂತ ಆ ಹಿಂದಿ ಭಾಷೆ ಬಹಳ ಸೌಮ್ಯವಾದಂತ ಹಿಂದಿ ಭಾಷೆ. You know, when I for my degree, the Hindi, you know, the poems and kahavats and kahavat of Tukaram, you know, and all this, you know, it was so difficult for me. ನಾನು ಮುಂಬೈಯಲ್ಲಿ ಹಿಂದಿಯ ಭಾಷೆಯನ್ನು ಆ ವಿಷಯವಾಗಿ ಐಚ್ಛಿಕವಾಗಿ ಆರಿಸಿಕೊಂಡಾಗ ಅಲ್ಲಿದ್ದಂತ ಹಿಂದಿ ಬಹಳ ಕಠಿಣವಾಗಿತ್ತು. ಅಲ್ಲಿದ್ದಂತ ಕಥೆಗಳು, ಅಲ್ಲಿದ್ದಂತ ಕವನಗಳು, ಅಲ್ಲಿ ಬಂದಂತ ತುಕಾರಾಮ್ ಅವರ ಕವನಗಳು ತುಂಬಾ ಕಠಿಣವಾದಂತ ಹಿಂದಿ ಆಗಿತ್ತು. It was that original core Hindi from UP, MP and everything. ಅದು UP, MP ಉತ್ತರ ಭಾರತದಿಂದ ಬಂದಂತ ಬಹಳ ಪ್ಯೂರ್ ಆದಂತ ಹಿಂದಿ ಆಗಿತ್ತು. So what to do to pass the examination? ಈಗ ನಾನು ಪರೀಕ್ಷೆ ಅಂತೂ ಪಾಸ್ ಆಗಲೇಬೇಕು, ಏನ್ ಮಾಡಬೇಕು? Then I found that in Hindi there are lot of Sanskrit words. ನಾನು ಓದುತ್ತಾ ಅರ್ಥ ಮಾಡಿಕೊಂಡೆ, ಹಿಂದಿ ಭಾಷೆಯಲ್ಲಿ ಬಹಳಷ್ಟು ಸಂಸ್ಕೃತ ಪದಗಳಿವೆ. And in Malayalam also there is Sanskrit word, lot of Sanskrit words. ಮಲಯಾಳಂನಲ್ಲಿ ಕೂಡ ಸಂಸ್ಕೃತ ಶಬ್ದಗಳಿವೆ, ಕನ್ನಡದಲ್ಲಿ ಕೂಡ ಇವೆ ಬ್ರದರ್. So what I did ಆಗ ನಾನು ಏನ್ ಮಾಡಿದ್ದೇನೆಂದ್ರೆ, for my examination, ನನ್ನ ಪರೀಕ್ಷೆಗಾಗಿ for Hindi examination I wrote Malayalam. ನಾನು ಹಿಂದಿ ಪರೀಕ್ಷೆಗಾಗಿ ಮಲಯಾಳಂ ಉತ್ತರ ಬರೆದೆ. Oh, I got the marks, I passed. ನನಗೆ ಮಾರ್ಕ್ಸ್ ಸಿಕ್ತು, ಪಾಸ್ ಆದೆ. Because of the Sanskrit common, you know, the common Sanskrit words, you know, I passed Hindi in the examination. ಸಂಸ್ಕೃತ ಭಾಷೆಯಲ್ಲಿರುವಂತ ಹೋಲಿಕೆಗಳ ಆ ಶಬ್ದಗಳ ಮೂಲಕ ಆ ಮಲಯಾಳಂ ಶಬ್ದಗಳು ಉಪಯೋಗಿಸಿ ನಾನು ಉತ್ತರ ಬರೆದಾಗ ನನ್ನ ಮಾರ್ಕ್ಸ್ ಸಿಕ್ತು, ನಾನು ಪಾಸ್ ಆದೆ. You know why I said this illustration? ನಾನು ಯಾಕೆ ಈ ಉದಾಹರಣೆ ಹೇಳಿದೆ ಅಂದ್ರೆ, in a message or in a Bible class, illustration is a window of that message. ಆ ಸತ್ಯವೇದ ಶಾಲೆಗಳಲ್ಲಿ ಅಥವಾ ಸಂದೇಶಗಳಲ್ಲಿ ಇಂಥ ಉದಾಹರಣೆಗಳು ಆ ಸಂದೇಶದ ಕಿಟಕಿ ಅಥವಾ ಸಂದೇಶಕ್ಕೆ ಮೂಲಭೂತ you have been listening for 40 minutes. I just gave a 1 minute window. Now we come back with that illustration to our class. 40 ನಿಮಿಷಗಳ ಕಾಲ ನೀವು ಸಂದೇಶ ಕೇಳುತ್ತಿರುವಾಗ ಒಂದು ಸ್ವಲ್ಪ ಆಚೆ ಈಚೆ ಉದಾಹರಣೆ ಕೊಟ್ಟಾಗ ಒಂದು ಸ್ವಲ್ಪ ಗಾಳಿ ಅಥವಾ ಕಿಟಕಿ ಸಿಕ್ಕಿತು, ಈಗ ಮತ್ತೆ ಸಂದೇಶಕ್ಕೆ ತಿರುಗಿ ಬರಬಹುದು. When our school or college gives examination, ನಮ್ಮ ಶಾಲೆ ಅಥವಾ ಕಾಲೇಜುಗಳು ನಮಗೆ ಪರೀಕ್ಷೆಯನ್ನು ಕೊಡುವಾಗ they are examining whether my knowledge is correct or not. ಅವರು ನನ್ನಲ್ಲಿರುವಂತ ಜ್ಞಾನವು ಸರಿಯಾಗಿದೆಯೋ ಇಲ್ಲವೋ ಅನ್ನುವುದನ್ನು ಪರೀಕ್ಷಿಸಿ ನೋಡುತ್ತಾರೆ. Therefore, the Lord's Supper, it is warned, it is said like this. It is said like this in the Lord's Supper. Hello? Yeah, yes. Hello? Yes, brother. It is said in 1 Corinthians chapter 11, verse 28. ಮೊದಲನೇ ಕೊರಿಂಥಿ 11:28ರಲ್ಲಿ ಆ ಸ್ವಪರೀಕ್ಷೆಯ ಬಗ್ಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, a person should examine himself first. ಪ್ರತಿ ಮನುಷ್ಯನು ಮೊದಲನೇದಾಗಿ ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಬೇಕು. And in this manner let him eat the bread and drink of the cup. ಈ ರೀತಿಯಾಗಿ ಆತನು ಪಾತ್ರೆಯಲ್ಲಿ ಕುಡಿಯಲಿ, ರೊಟ್ಟಿಯನ್ನು ಮುರಿಯಲಿ. Now dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, we need to examine ourselves whether we are holy or not, whether we are qualified to participate from the Lord's Supper. ನಾವು ಪರಿಶುದ್ಧರಾಗಿದ್ದೇವೋ ಇಲ್ಲವೋ, ನಾವು ಕರ್ತನ ಭೋಜನದಲ್ಲಿ ಭಾಗಿಗಳಾಗಿ ಇರಬಹುದೋ ಇಲ್ಲವೋ ಅನ್ನುವುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. There is another name for the Christians, believers, that is the priest Christian. We are all priest Christians. ನಾವು ಕ್ರೈಸ್ತರಾಗಿರುವಂತವರು, ನಮಗೆ ಇನ್ನೊಂದು ಹೆಸರಿದೆ, ನಾವು ಯಾಜಕ ಕ್ರೈಸ್ತರು, ಯಾಜಕತ್ವವನ್ನು ಮಾಡುವಂತವರು. Who says that we are yajak? We are the priest. ನಾವು ಯಾಜಕರು ಅನ್ನುವ ಮಾತನ್ನು ಯಾರು ಹೇಳಿದರು ನಮಗೆ?
Peter said in 1 Peter 2:9, we are priests. ಮೊದಲನೇ ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಯಾಜಕರಾಗಿದ್ದೇವೆ ಎನ್ನುವ ಮಾತನ್ನು ಹೇಳಿದರು. We are priest Christians. ನಾವು ಕ್ರೈಸ್ತರಷ್ಟೇ ಅಲ್ಲ, ಯಾಜಕ ಕ್ರೈಸ್ತರಾಗಿದ್ದೇವೆ. Priesthood is the believer's priesthood is a very, very important subject. ಒಬ್ಬ ಕ್ರೈಸ್ತನಿಗೆ ಕ್ರೈಸ್ತ ಯಾಜಕತ್ವ ಬಹಳ ಪ್ರಾಮುಖ್ಯವಾದಂತ ಅಂಶವಾಗಿದೆ. Now let's go back to the Old Testament. ನಾವು ತಿರುಗಿ ಹಳೆ ಒಡಂಬಡಿಕೆಗೆ ಹೋಗೋಣ. There was a tabernacle. ಅಲ್ಲಿ ಹೋಮ ಅರ್ಪಿಸುವುದಕ್ಕೆ ಅರ್ಪಣೆ ಇತ್ತು. And it was divided into three segments. ಆ ಆರಾಧನೆಯ ಕ್ರಮದಲ್ಲಿ ಅರ್ಪಣೆಯಲ್ಲಿ 3 ಭಾಗಗಳಿದ್ದವು. ಗುಡಾರದಲ್ಲಿ there was a court. ಅಲ್ಲಿ ಅಂಗಳವಿತ್ತು. Court. ಅಂಗಳ. And where the sacrifices were made, altar was there. ಅಲ್ಲಿ ಅರ್ಪಣೆಗಾಗಿ ಅರ್ಪಿಸುವಂತ ಯಜ್ಞ ವೇದಿಕೆಯನ್ನು ಮಾಡಿದರು. So any sinner, anybody can go to the court and offer sacrifices. ಆ ಅಂಗಳಕ್ಕೆ ಯಾರು ಬೇಕಾದರೂ ಹೋಗಿ ಅಲ್ಲಿ ಹೋಮದ ಅರ್ಪಣೆಗಾಗಿ ಯಜ್ಞವನ್ನು ಸಿದ್ಧ ಮಾಡಿಕೊಳ್ಳಬಹುದು. That is the first part. ಅದು ಮೊದಲನೇ ಭಾಗವಾಗಿತ್ತು. But the last part, the most important part is ಕೊನೆಯ ಅತಿ ಪ್ರಾಮುಖ್ಯವಾದಂತ ಭಾಗ ಏನೆಂದರೆ the holiest of holy. ಅತಿ ಪವಿತ್ರವಾದಂತ ಸ್ಥಾನ. Only the high priest could enter there once in a year. ಪ್ರಧಾನ ಯಾಜಕನು ಮಾತ್ರ ವರ್ಷಕ್ಕೆ 1 ಸಾರಿ ಪ್ರವೇಶಿಸುವಂತ ಸ್ಥಳ ಅದು. But in between the court and the holiest of holy, ಈ ಅಂಗಳಕ್ಕೂ ಅತಿ ಪವಿತ್ರವಾದ ಸ್ಥಳದ ಮಧ್ಯದಲ್ಲಿ there was a holy place. ಪವಿತ್ರ ಸ್ಥಳವಿತ್ತು. And there only the high priest and priest could go there or enter there. ಅಲ್ಲಿ ಯಾಜಕರು, ಪ್ರಧಾನ ಯಾಜಕರು ಮಾತ್ರ ಪ್ರವೇಶಿಸಬಹುದಾಗಿತ್ತು. When we would read, like 1 minute, okay, this will give the portion. Exodus chapter 11, 20 and 21. ನಾವು ವಿಮೋಚನಾ ಕಾಂಡ 20-21ನೇ ವಚನವನ್ನು ಓದುವುದಾದ್ರೆ there we see the rules, governing all these things. ಇವೆಲ್ಲಾ ವಿಷಯಗಳ ಬಗ್ಗೆ ಇರುವಂತ ನಿಯಮಗಳನ್ನು ಅಲ್ಲಿ ಕಾಣಬಹುದು. Though the priests, those who are entering the holy place, ಅತಿ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುವಂತ ಮಹಾಯಾಜಕನು, they must wash their feet and hands. ಅವರು ತಮ್ಮ ಕೈ ಕಾಲುಗಳನ್ನು ತೊಳೆದುಕೊಳ್ಳಬೇಕು. Only after sanctifying themselves they could enter the holy place. ತಮ್ಮನ್ನು ತಾವು ಶುದ್ಧೀಕರಿಸಿಕೊಂಡ ನಂತರವೇ ಅತಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸಬೇಕು. Without that, nobody could enter the holy place. ಆ ರೀತಿ ಆಗದೇ ಇದ್ದರೆ ಯಾರೂ ಕೂಡ ಪವಿತ್ರ ಸ್ಥಾನವನ್ನು ಪ್ರವೇಶಿಸುವಂತೆ ಇಲ್ಲ. When we are gathering in front of the table, before the table, ನಾವು ಮೇಜಿನ ಸುತ್ತಲೂ ಸೇರಿ ಬರುವಾಗ there are only priest Christians there. Nobody else is allowed to participate from the Lord's table. ಅಲ್ಲಿ ಯಾಜಕ ಕ್ರೈಸ್ತರು ಮಾತ್ರ ಕರ್ತನ ಭೋಜನದಿಂದ ಪಾಲುಗೊಳ್ಳಬೇಕು, ಇನ್ನು ಬೇರೆಯವರು ಪಾಲುಗೊಳ್ಳುವಂತಿಲ್ಲ. And that is a holy place. The presence of the Lord is there. ಅದು ಪವಿತ್ರ ಸ್ಥಳವಾಗಿದೆ. ಕರ್ತನ ಪ್ರಸನ್ನತೆಯಲ್ಲಿ ನಮ್ಮೊಂದಿಗಿದೆ. Without an unclean heart, unclean mentality, we cannot enter that holy place and participate from the Lord's Supper. ಹೊಲಸಾದಂತ ಆಲೋಚನೆಗಳಿಂದ, ಹೊಲಸಾದಂತ ಹೃದಯಗಳಿಂದ ನಾವು ಆ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿ ಆತನ್ನು ಆರಾಧಿಸಲು ಸಾಧ್ಯವಿಲ್ಲ ಪ್ರಿಯರೇ. The first Lord's Supper, ಮೊದಲನೆಯ ರೊಟ್ಟಿ ಮುರಿಯುವ ಕರ್ತನ ಭೋಜನದ ಸಮಯದಲ್ಲಿ only the 12 disciples entered there. 12 ಜನ ಶಿಷ್ಯರು ಮಾತ್ರ ಅವರೊಂದಿಗೆ ಇರುವಾಗ what did the Lord did first? ಮೊಟ್ಟ ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತನು ಏನು ಮಾಡಿದನು? He washed their feet. ಆತನು ಅವರ ಕಾಲುಗಳನ್ನು ತೊಳೆದನು. Showing the present tense of sanctification. ಅದು ಶುದ್ಧೀಕರಣದ ಒಂದು ಚಿಹ್ನೆಯನ್ನು ತೋರಿಸುವಂತದಾಗಿತ್ತು. Today we don't have any literal washing of feet.
ಇವತ್ತು ಅಕ್ಷರಶವಾಗಿ ನಾವು ಕಾಲು ತೊಳೆಯುವಂತ ಅವಶ್ಯಕತೆ ಇಲ್ಲದಿದ್ದರೂ that shows that, we have to confess our sins and trespasses before the Lord before we participate in the Lord's Supper. ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಕೈಯಲ್ಲಿ ಸಮರ್ಪಿಸಿಕೊಳ್ಳಬೇಕು. That's why it is commanded that you examine yourself before you eat and drink this bread. ಆದ ಕಾರಣವೇ ಈ ನಿಯಮವನ್ನು ವಿಧಿಸಿದ್ದು, ನೀನು ಪರೀಕ್ಷಿಸಿಕೊಂಡು ಇದರಲ್ಲಿ ಭಾಗಿಯಾಗಬೇಕು. Now the eighth characteristic of Lord's Supper, ಕರ್ತನ ಭೋಜನದ 8ನೇ ಗುಣಲಕ್ಷಣ, it is judgmental. Brother, repeat once again. Judgmental. Judgment, judging, judgmental, or chastisement. Your audio is getting cut, brother. Say once again. Yeah, God will judge us. Judgmental. Okay. ದೇವರು ನಮ್ಮನ್ನು ನ್ಯಾಯ ತೀರಿಸುವನು, ನ್ಯಾಯಕ್ಕೊಳಗಾಗುವಂತ ವಿಧಿಯಾಗಿದೆ. 1 Corinthians 11:27-29. Yes, go ahead. Read that. Yes, go ahead. 11:27 and 29. 27-29 ಮೊದಲನೇ ಕೊರಿಂಥಿ 11ನೇ ಅಧ್ಯಾಯ. ಹೀಗಿರುವ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವವನು. 29, ಯಾಕಂದ್ರೆ ಕರ್ತನ ದೇಹವನ್ನು ವಿವೇಚಿಸದೆ ತಿಂದು ಕುಡಿಯುವನು, ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. Look, dear brothers and sisters, the Lord will judge us if we are unworthily participating from the Lord's Supper. ನನ್ನ ಪ್ರಿಯ ಸಹೋದರ ಸಹೋದರರೇ, ಜಾಗರೂಕರಾಗಿ ಕೇಳಿರಿ. ನಾವು ಅಯೋಗ್ಯವಾಗಿ ಕರ್ತನ ಭೋಜನದಲ್ಲಿ ಪಾಲುಗಾರರಾಗುವಾಗ ಕರ್ತನು ನಮ್ಮನ್ನು ನ್ಯಾಯ ತೀರ್ಪಿಗೆ ಒಳಗಾಗಿಸುವವನು. Every sin must be confessed. ಪ್ರತಿ ಪಾಪಗಳನ್ನು ಒಪ್ಪಿಕೊಂಡು ಆನಂತರ ಭಾಗಿಗಳಾಗಬೇಕು. Physically, mentally, or psychologically, if you are involved in any sort of sin, ನೀನು ಶಾರೀರಿಕವಾಗಿ, ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಆಲೋಚನೆಗಳಲ್ಲಿ ಎಲ್ಲಾದರೂ ಪಾಪದಲ್ಲಿ ಭಾಗಿಯಾಗಿದ್ದರೆ, you need to confess your sins to have the sanctification, and confession demands a commitment, of don't repeat that sin again. ನೀನು ಆ ಪಾಪಗಳನ್ನು ನೆನಪಿಸಿಕೊಂಡು ಒಪ್ಪಿಕೊಂಡು ಶುದ್ಧಿಪಡಿಸುವುದು ಅದರ ಅರ್ಥವೇನೆಂದರೆ ಇನ್ನೊಂದಾವರ್ತಿ ನಾನು ಆ ಪಾಪವನ್ನು ಪುನರಾವರ್ತಿಗೊಳಿಸುವುದಿಲ್ಲವೆಂದು ನೀನು ಶುದ್ಧೀಕರಿಸಿಕೊಳ್ಳಬೇಕು. Now the judgment means that is the present judgment for believers is it is called chastisement. ಇದು ಈಗ ಸದ್ಯದ ಕಾಲದಲ್ಲಿ ನ್ಯಾಯವನ್ನು ಕೊಡುವಂತ ದೇವರು, ಅದು ಆಂಗ್ಲ ಭಾಷೆಯಲ್ಲಿ ಚಾಸ್ಟನ್ ನ್ಯಾಯ ಅಂತ ಕರೆಯಲ್ಪಡ್ತದೆ. What chastisement means, we have small boys and girls in our home, kids at home. ನಮ್ಮ ಮನೆಯಲ್ಲಿ ಇರುವಂತ ಚಿಕ್ಕ ಮಕ್ಕಳಿಗೆ ನಾವು ಆಗಿಂದ ಆಗಲೇ ಕೊಡುವಂತ ನ್ಯಾಯ ಅಥವಾ ದಂಡನೆ. When they do mistakes, ಅವರು ತಪ್ಪುಗಳನ್ನು ಮಾಡಿದಾಗ we punish them. ಅವರಿಗೆ ನಾವು ದಂಡನೆ ಕೊಡುತ್ತೇವೆ. We punish them to kill them? No. ನಾವು ಅವರಿಗೆ ಕೊಡುವಂತ ದಂಡನೆ ಅವರನ್ನು ಕೊಲ್ಲುವುದಕ್ಕಾಗಿ ಕೊಡುತ್ತೇವೋ? ಇಲ್ಲ. We punish them to destroy them? No. ನಾವು ಅವರನ್ನು ನಾಶ ಮಾಡುವುದಕ್ಕಾಗಿ ಅವರಿಗೆ ದಂಡನೆ ಕೊಡುತ್ತೇವೋ? ಇಲ್ಲ. We punish them to correct. ನಾವು ಅವರನ್ನು ಸರಿಪಡಿಸುವುದಕ್ಕಾಗಿ ದಂಡಿಸುತ್ತೇವೆ. That is called chastisement. ಇದನ್ನೇ ಆಂಗ್ಲ ಭಾಷೆಯಲ್ಲಿ ಚಾಸ್ಟಿಸ್ಮೆಂಟ್ ಅಂತ ಕರೀತಾರೆ. Chastisement means in Malayalam bala shiksha, the punishment we give to the children. ಅದು ಬಾಲ ಶಿಕ್ಷೆ ಅಥವಾ ಮಕ್ಕಳಿಗೆ ಸರಿಪಡಿಸಲು ಕೊಡುವಂತ ಶಿಕ್ಷೆ ಆಗಿದೆ. You got it? Chinna. Yes. Chinna. Yes. Yeah. And we read about chastisement, Hebrews chapter 12 verse 6 and 7.
12ನೇ ಅಧ್ಯಾಯ 6-7 ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಈ ಮಕ್ಕಳನ್ನು ಸರಿಪಡಿಸುವಂತ ಬಾಲ ಶಿಕ್ಷೆ ಬಗ್ಗೆ ನಾವಲ್ಲಿ ಓದಬಹುದು. What is chastisement when we are participating from the Lord's Supper? ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳುವಾಗ ನಮಗೆ ಬರಬೇಕಾದಂತಹ ಶಿಕ್ಷೆ ಏನು? We read that they are becoming weak, sickly, and even many sleep or physical death. ಮಕ್ಕಳಿಗೆ ಶಿಕ್ಷೆ ಕೊಟ್ಟ ಹಾಗೆ ಬರುವಂತ ಶಿಕ್ಷೆ ಏನೆಂದರೆ ತಮ್ಮನ್ನು ತಾವು ಸರಿಯಾಗಿ ಶುದ್ಧೀಕರಿಸಿಕೊಳ್ಳದೆ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಾಗ ಅವರಿಗೆ ರೋಗಗಳು, ನೋವುಗಳು, ಇನ್ನು ಕೆಲವರು ತೀರಿಕೊಂಡು ಹೋಗಿದ್ದಾರೆ ಅನ್ನುವುದನ್ನು ನಾವು ನೋಡ್ತೇವೆ. Therefore, remember that unworthy participation from the Lord's Supper attracts judgments, chastisements. ಹಾಗಾದರೆ ಇದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಅಯೋಗ್ಯವಾಗಿ ಪಾತ್ರೆಯಲ್ಲಿ ಕೈ ಹಾಕುವ ರೊಟ್ಟಿ ಮುರಿಯುವಂತದ್ದು ನಮ್ಮನ್ನು ನಾವು ತೀರ್ಪಿಗೊಳಗಾಗಿಸಿಕೊಳ್ಳುತ್ತಾ ಇದ್ದೇವೆ. Oh, how much we should be careful. ಹಾಗಾದ್ರೆ ನಾವು ಎಷ್ಟು ಜಾಗರೂಕರಾಗಿರಬೇಕು ಪ್ರಿಯರೇ. If you are repeatedly living in sin, ನೀವು ತಿರುಗಿ ಪಾಪದಲ್ಲಿಯೇ ಜೀವಿಸುತ್ತಾ ಇದ್ದರೆ, at the same time participating in the Lord's Supper, ಅದೇ ಸಮಯದಲ್ಲಿ ಕರ್ತನ ಭೋಜನದಿಂದ ಕೂಡ ನೀವು ಭಾಗಿಗಳಾಗುತ್ತಾ ಇದ್ದರೆ, today or tomorrow you need to pay the cost. ಇವತ್ತು ಅಥವಾ ನಾಳೆ ಅದಕ್ಕೆ ನೀವು ಬೆಲೆ ಕೊಡಬೇಕಾಗುತ್ತದೆ. ಜಾಗೃತರಾಗಿರಿ. It is judgmental, chastisement. ಅದು ನ್ಯಾಯ ತೀರ್ಪಿಗೊಳಗಾಗಿಸುವಂತದಾಗಿದೆ. Now the ninth characteristic is ಈಗ 9ನೇ ಗುಣಲಕ್ಷಣ. the characteristic, the ninth point is 9ನೇ ಅಂಶ ಅಥವಾ 9ನೇ ಗುಣಲಕ್ಷಣ ಕರ್ತನ ಭೋಜನದ ಬಗ್ಗೆ. it is expression of fellowship or communion. ಅದು ನಮ್ಮ ಅನ್ಯೋನ್ಯತೆ ಇದನ್ನು ಸೂಚಿಸುವಂತದಾಗಿದೆ. Communion, what is the meaning of communion? ಸೊ ಅನ್ಯೋನ್ಯತೆ, ಸೇರಿ ಬರೋಣ ಅಂದ್ರೆ ಅರ್ಥವೇನೆಂದ್ರೆ, the Lord's great scholar of Greek W.E. Wine defines communion like this. W.E. ವೈನ್ ಎನ್ನುವವರು ದೇವರ ಸೇವಕರು ಈ ಅನ್ಯೋನ್ಯತೆ ಸೇರಿ ಬರೋಣವನ್ನು ಈ ರೀತಿಯಾಗಿ ಅವರು ವಿವರಿಸುತ್ತಾರೆ. Communion is having or sharing in common. ಅದರ ಅರ್ಥವೇನೆಂದರೆ ಇದ್ದದ್ದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವಂತದ್ದು. Partnership, fellowship. ಅದು ಅನ್ಯೋನ್ಯತೆ, ಸಹವಾಸ, ಒಬ್ಬರೊಂದಿಗೆ ಒಬ್ಬರು ಹಂಚಿಕೊಳ್ಳುವಂತದ್ದು. We are in a partnership, in a partaking, in a fellowship. ನಾವು ಒಂದು ಸಹಭಾಗಿಗಳಾಗಿದ್ದೇವೆ, ಒಬ್ಬರೊಂದಿಗೆ ಒಬ್ಬರು ಭಾಗಿಗಳಾಗಿದ್ದೇವೆ, ನಾವು ಒಂದೇ ಕ್ರಿಯೆಯನ್ನು ಮಾಡುವಂತವರಾಗಿದ್ದೇವೆ. When we are reading John's letters or epistle, John the apostle's letters, ನಾವು ಅಪೊಸ್ತಲ ಯೋಹಾನನ ಪತ್ರಿಕೆಗಳನ್ನು ಓದುವಾಗ in 1 John chapter 1, 1 John chapter 1, ಮೊದಲನೇ ಯೋಹಾನ 1ನೇ ಅಧ್ಯಾಯ, there we read in verse 1 the two aspects of communion, the two aspects of fellowship. ಅಲ್ಲಿ ನಾವು ಅನ್ಯೋನ್ಯತೆ ಅಥವಾ ಸೇರಿ ಬರೋಣ ಇದರ ಎರಡು ಭಾಗಗಳಲ್ಲಿ ಕಾಣಬಹುದು. One is vertical. ಒಂದು ನೇರವಾಗಿ ನಿಂತಂತ ಸಂಬಂಧ, vertical ಕೆಳಗಿನಿಂದ ಮೇಲಕ್ಕೆ ಹೋಗುವಂತದ್ದು, vertical towards ಮೇಲಕ್ಕೆ heaven. ಏರುವಂತ ಸಂಬಂಧ. That we read in 1 John chapter 1:6. ಅದು ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಅದನ್ನು ಓದುತ್ತೇವೆ. Our friendship, our fellowship, our communion with God, with heaven. ನಮ್ಮ ಸ್ನೇಹತ್ವ ಅಥವಾ ನಮ್ಮ ಅನ್ಯೋನ್ಯತೆ, ನಾವು ಕರ್ತನೊಂದಿಗೆ ಸೇರುವಂತದ್ದು, ಅದು ನಮ್ಮ ದೇವರ ಜೊತೆಗೆ ಆಗಿದೆ. That is vertical. ಅದು ಮೇಲಕ್ಕೆ ಹೋಗುವಂತ ಸಂಬಂಧ ಅಥವಾ ಅನ್ಯೋನ್ಯತೆ. Do you know right angle triangle? Sorry, right angle.
ಗಣಿತದಲ್ಲಿ ಬರುವಂತ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನೋದು ತ್ರಿಕೋನ ಅಥವಾ ಭುಜ ಅನ್ನೋದು ಗೊತ್ತು. Trigona negi, right angle only, not triangle. ಬಲಭುಜ. Sorry. ರೈಟ್ There is a ಬಲಭುಜ. vertical line. ಬಲಭುಜದಲ್ಲಿ ಮೇಲಕ್ಕೆ ಹೋಗುವಂತ ಈ ಗೆರೆ ಇದೆ, ರೇಖೆ ಇದೆ. And there is a horizontal line. ಈ ಸಮಭಾಗದಲ್ಲಿ ಭೂಮಿ ಮೇಲಿರುವಂತ ಈ ರೇಖೆ ಕೂಡ ಇದೆ. And where the vertical line and horizontal line joins, there is 90 degree. ಇವೆರಡೂ ಎಲ್ಲಿ ಸೇರುತ್ತವೆ, ಈ 90 ಡಿಗ್ರಿಯ ಕೋನವಾಗಿದೆ ಈ ಜಾಗದಲ್ಲಿ. You know, my wife taught all these things. ಅವರ ಹೆಂಡತಿಯವರು ಇವೆಲ್ಲ ವಿಷಯಗಳು ಕಲಿಸುವಂತರಾಗಿದೆ ಅಧ್ಯಾಪಕರಾಗಿ. So there is a vertical line and horizontal line. ಇಲ್ಲಿ ಮೇಲಕ್ಕೆ ಇರುವಂತ ಗೆರೆ ಮತ್ತು ಭೂಮಿಗೆ ಸಮಾನಾಂತರವಾದಂತ ಗೆರೆ ಇದೆ. ಐ ಆಮ್ ಶೋಯಿಂಗ್ ದಟ್ 90 angle degree. Can you see? Very good. Yeah. 1 John 1:6 says this is the vertical fellowship or friendship with the Lord, in heaven, your association with heaven, your relationship with heaven. ಮೊದಲನೇ ಯೋಹಾನ 1:6 ಪ್ರಕಾರ ದೇವರ ಸಂಗಡ ಇರುವಂತ ಅನ್ಯೋನ್ಯತೆ, ಅದು ದೇವರೊಂದಿಗೆ ಆತನ ಮೇಲಿರುವಂತವನ ಜೊತೆಗೆ ಇರುವಂತ ಅನ್ಯೋನ್ಯತೆ ಆಗಿದೆ. And at the same time, 1 John 1:7 says your relationship or fellowship with fellow believers. ಅದೇ ಸಮಯದಲ್ಲಿ ನಮ್ಮ ಅನ್ಯೋನ್ಯತೆ ನಮ್ಮೊಂದಿಗೆ ಇರುವಂತ ಇನ್ನೊಬ್ಬ ನಮ್ಮ ವಿಶ್ವಾಸಿಗಳ ಸಂಗಡಿಗರೊಂದಿಗಿದೆ. You got it until now? ನಿಮಗೆ ಇದು ಗೊತ್ತಾಯ್ತಾ? Now let's look into Lord's Supper. ನಾವು ಈಗ ಕರ್ತನ ಭೋಜನದ ಬಗ್ಗೆ ಧ್ಯಾನ ಮಾಡಿ ನೋಡೋಣ. You know, read 1 Corinthians chapter 10, 16 and 17. ಮೊದಲನೇ ಕೊರಿಂಥಿ 10ನೇ ಅಧ್ಯಾಯ 16, 17 ವಚನಗಳನ್ನ ಓದಿಕೊಂಡ್ರೆ ನಮಗೆ ಅರ್ಥ ಆಗುತ್ತದೆ. The cup of blessing which we bless, is it not the communion of the blood of Christ? ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡೋದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗುವುದಲ್ಲವೋ? The bread which we break, is it not the communion of the body of Christ? ನಾವು ರೊಟ್ಟಿಯನ್ನು ಮುರಿಯೋದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗುವುದು ಅಲ್ಲವೋ? When we are participating from the bread and cup, ನಾವು ಪಾತ್ರೆ ಮತ್ತು ರೊಟ್ಟಿಯಲ್ಲಿ ಪಾಲುಗಾರರಾಗುವಾಗ we are asserting or we are affirming our fellowship with the Lord, that he broke his body for me, that he shed his blood for me. ನಾವು ಆತನೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಿದವರಾಗಿದ್ದೇವೆ. ನನಗಾಗಿ ಆತನು ಮುರಿದಂತ ಶರೀರ, ಸುರಿಸಿದಂತ ರಕ್ತವನ್ನು ನೆನಪಿಸಿಕೊಂಡು ಅನ್ಯೋನ್ಯತೆಯಲ್ಲಿ ಬರುವಂತವರಾಗಿದ್ದಾರೆ. That is how the vertical aspect of the fellowship reflected in the Lord's Supper. ಅದು ನೇರವಾಗಿ ಮೇಲನೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಸೇರಿಸುವಂತ ನಮ್ಮ ಸಂಬಂಧ ಛಾಯೆಯಾಗಿದೆ. Communion with the blood of Christ, ಕರ್ತನ ಯೇಸು ಕ್ರಿಸ್ತ ರಕ್ತದೊಂದಿಗಿರುವಂತ ನಮ್ಮ ಸಂಬಂಧ ಅನ್ಯೋನ್ಯತೆ, and communion with his body broken. ಆತನ ಶರೀರ ಮುರಿಯಲ್ಪಟ್ಟದ್ದು, ಅದರ ಜೊತೆಗೆ ನಮ್ಮ ಅನ್ಯೋನ್ಯತೆ. But we can see the horizontal aspect in verse 17. ಇನ್ನು 17ನೇ ವಚನದಲ್ಲಿ ಇನ್ನೊಂದು ಸಮಾನಾಂತರವಾದಂತಹ ಸಂಬಂಧವನ್ನು ಅನ್ಯೋನ್ಯತೆಯನ್ನು ನೋಡುತ್ತೇವೆ. Because there is one bread, we who are many are one body, we shall share the one bread. ಒಂದೇ ರೊಟ್ಟಿ, ನಾವು ಒಂದೇ ದೇಹದ ಅನೇಕ ಅಂಗಗಳಾಗಿದ್ದ ಹಾಗೆ ಒಂದೇ ರೊಟ್ಟಿಯಲ್ಲಿ ಪಾಲುಗಾರರಾಗಿ ಅದನ್ನು ಹಂಚಿಕೊಳ್ಳುತ್ತೇವೆ. There the body means, in verse 17, one body means the body of Christ, which is the church. You know, where it is mentioned in Ephesians chapter 1:3 and all, 1:13 and all. ಎಫೆಸಿ 1:3-13 ಸೂಚಿಸಿದ ಹಾಗೆ ಇಲ್ಲಿರುವಂತಹ ದೇಹ ಅಥವಾ ಆ ಸಭೆ ಅನ್ನುವುದನ್ನು ಸೂಚಿಸುವಂತದ್ದು, ಅದು ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟದಾಗಿದೆ. Ephesians 1:22 and 23. ಎಫೆಸಿ 1:22-23 ಕೂಡ there we said the church is his body. ಅಲ್ಲಿ ನಾವು ನೋಡುತ್ತೇವೆ ಸಭೆ ಆತನ ಶರೀರವಾಗಿದೆ. And he is the head of the body. ಆತನು
ಶರೀರಕ್ಕೆ ತಲೆಯಾಗಿದ್ದಾನೆ. So when Paul, when Paul, said or wrote, because there is one bread, whoever of many are one body, for we all share the one bread. ಹೇಗೆ ಒಂದೇ ಶರೀರದ ಬೇರೆ ಬೇರೆ ವಿಧವಾದ ಅಂಗಗಳಿದ್ದರೂ ಅದು ಒಂದೇ ಶರೀರವಾಗಿದೆಯೋ, ನಾವು ಬೇರೆ ಬೇರೆ ಕಡೆಯಿಂದ ಬಂದರೂ ಒಂದೇ ರೊಟ್ಟಿಯಲ್ಲಿ ಪಾಲುಗಾರರಾಗಿ ಒಂದೇ ಸಭೆ, ಒಂದೇ ಕ್ರಿಸ್ತನ ಭಾಗಗಳಾಗಿದ್ದೇವೆ. When we are participating in the bread, ನಾವು ರೊಟ್ಟಿ ಮುರಿದು ಭಾಗಿಗಳಾಗುವಾಗ one bread only, ಒಂದೇ ರೊಟ್ಟಿ, and in pieces we eat, ಅದನ್ನು ನಾವು ತುಂಡುಗಳನ್ನು ಮಾಡಿ ತಿನ್ನುವಾಗ, then we are saying that, yes, when I pass on this bread to other brothers and sisters in the assembly, I am declaring that I am part of the body of Christ, in which I am a member, he is a member, and she is a member. ನನ್ನ ಕಡೆಗೆ ಬಂದಂತ ಪಾತ್ರೆಯಲ್ಲಿದ್ದಂತ ಒಂದೇ ರೊಟ್ಟಿಯಲ್ಲಿ ಒಂದು ಚಿಕ್ಕ ತುಂಡನ್ನು ನಾನು ತೆಗೆದುಕೊಂಡು ತಿಂದು ಆ ಪಾತ್ರೆಯನ್ನು ನನ್ನ ಪಕ್ಕದಲ್ಲಿರುವಂತ ಸಹೋದರಿಗೆ ಕೊಡುವಾಗ ನಾನು ಬಾಯಿ ಬಿಚ್ಚದೇ ಇದ್ದರೂ ನಾನು ಹೇಳುವ ಅರ್ಥವೇನೆಂದರೆ, ಪ್ರಿಯ ಸಹೋದರನೇ ಸಹೋದರಿಯೇ, ನೀನು ನಾವಿಬ್ಬರು ಕ್ರಿಸ್ತನೆಂಬುವ ಒಂದೇ ದೇಹದ ಅಂಗಗಳಾಗಿದ್ದೇವೆಂದು ಒಪ್ಪಿಕೊಂಡು ನಾವು ಪಾತ್ರೆಯವರ ಕೈಯಲ್ಲಿ ಕೊಡುವವರಾಗಿದ್ದೇವೆ. We are acknowledging or expressing that, my relationship with other members of the body of Christ, with the church, are the right relationship, right friendship, right fellowship. ನಾನು ಪಾತ್ರೆಯನ್ನು ಅವರ ಕೈಯಲ್ಲಿ ಕೊಡುವಾಗಲೇ ಒಂದೇ ದೇಹದ ಅಂಗಗಳೇ ಇದ್ದ ಹಾಗೆ ನನ್ನ ಸಹೋದರಿಯೊಂದಿಗೆ ನನಗೆ ಸರಿಯಾದ ಸಂಬಂಧವಿದೆ, ಸರಿಯಾದ ವಿಚಾರ ಆಲೋಚನೆಗಳಿವೆ ಎಂದು ನಾನು ಒಪ್ಪಿಕೊಳ್ಳುವವನಾಗಿದ್ದೇನೆ. So without having a good fellowship, we cannot participate from the Lord's Supper with them. ಸಹೋದರ ಒಬ್ಬರೊಂದಿಗೆ ಒಬ್ಬರಿಗೆ ಒಪ್ಪಂದವಿಲ್ಲದೆ, ಒಳ್ಳೆಯ ಅನುಬಂಧವಿಲ್ಲದೆ ರೊಟ್ಟಿ ಮುರಿಯೋದು ಕ್ರಮವಲ್ಲ. So we have to maintain good relationship with our assembly members, other church members. ನಮ್ಮ ಸಹೋದರರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ನಾವು ರೊಟ್ಟಿ ಮುರಿಯುವ ಕ್ರಮದಲ್ಲಿರಬೇಕು. So when Paul said in 1 Corinthians chapter 10, 16 and 17, ಮೊದಲನೇ ಕೊರಿಂಥಿ 10, 16, 17ರಲ್ಲಿ ಪೌಲನು ಹೀಗೆಂದನು. In 16 he said, the cup of blessing which we bless, is it not the communion of the blood of Christ? The bread which we break, is it not the communion of the body of Christ? He meant the vertical relationship with Christ, God in heaven. Yes, I have this relationship. I am renewing it on a day-to-day basis. I have that constant fellowship. When you are participating in the Lord's Supper, you are affirming it and reaffirming it. 14ನೇ ವಚನದಲ್ಲಿ ಪೌಲನು ಹೇಳಿದ ಹಾಗೆ, ದೇವ ಸ್ತೋತ್ರ ಮಾಡಿದ ಪಾತ್ರೆಯಲ್ಲಿ ಪಾನ ಮಾಡುವುದು, ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರ ಆಗುವುದು, ಇದು ರೊಟ್ಟಿ ಮುರಿಯುವುದು, ತಿನ್ನುವುದು, ದೇಹದ ಪಾಲುಗಾರಿಕೆ ಎನ್ನುವುದು ನೇರವಾಗಿ ಭೂಮಿಯಿಂದ ಪರಲೋಕಕ್ಕಿರುವಂತ ಮೇಲನ ಲೋಕಕ್ಕಿರುವಂತ ದೇವರೊಂದಿಗೆ ಕರ್ತನೊಂದಿಗೆ ನಮ್ಮ ಸಂಬಂಧವನ್ನು ಸೂಚಿಸುವಂತದ್ದಾಗಿದೆ. ಪ್ರತಿದಿನವೂ ನನಗೆ ಆತನದೊಂದಿಗೆ ಸಂಬಂಧ ಇದೆ, ಸಂದೇಹವಿಲ್ಲ. ಆದರೆ ರೊಟ್ಟಿ ಮುರಿಯುವ ಆ ದಿನವೂ ನಾನು ಪ್ರಾಯೋಗಿಕವಾಗಿ ಜನರ ಮುಂದೆ ಅದನ್ನು ಒಪ್ಪಿಕೊಂಡು ಆರಾಧಿಸುವವನಾಗಿದ್ದೇನೆ. What a fantastic translation. And in verse 17, when he said, 17ನೇ ವಚನಕ್ಕೆ ಬರುವುದಾದರೆ, when he said, because there is one bread, we who are many are one body, for all. Read that verse 17. 17ನೇ ವಚನ, ನಾವು ರೊಟ್ಟಿ ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ, ಯಾಕಂದ್ರೆ ನಾವೆಲ್ಲರೂ ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಂಡು ತಿನ್ನುತ್ತೇವೆ. So we are affirming that we have the right fellowship with the fellow believers. The members. ಈ ರೀತಿಯಾಗಿ ಮಾಡುವುದರಿಂದ ನನ್ನೊಂದಿಗಿರುವಂತ ನನ್ನ ಸಹೋದರ ಅಥವಾ ಸಹೋದರಿಯೊಂದಿಗೆ ನನಗೆ ಸರಿಯಾದ ಸಂಬಂಧವಿದೆ ಎಂದು ನಾನು ಕರ್ತನ ಮುಂದೆ ಒಪ್ಪಿಕೊಳ್ಳುತ್ತಾ ಇದ್ದೇನೆ.
So the Lord's Supper is expression of fellowship to God, to Christ, and also to my fellow believers. ಹಾಗಾದರೆ ಈ ಕರ್ತನ ಭೋಜನ ರೊಟ್ಟಿ ಮುರಿಯುವ ಕ್ರಮ, ಕರ್ತನಿಗೆ ನನಗೆ ಸರಿಯಾದ ಸಂಬಂಧ ಇದೆ, ನನ್ನ ಜೊತೆ ವಿಶ್ವಾಸಿಗಳೊಂದಿಗೆ ನನಗೆ ಸರಿಯಾದ ಸಂಬಂಧವಿದೆ ಅನ್ನುವುದನ್ನು ಒಪ್ಪಿಕೊಳ್ಳುವುದಂತದಾಗಿದೆ. So 9 points we discussed. We are reaching at the correct time, 9 o'clock. It's my clock shows 9 o'clock. ನಾವು 9 ಅಂಶಗಳನ್ನು ಧ್ಯಾನ ಮಾಡಿದೆವು. ನನ್ನ ಗಡಿಯಾರ 9 ತೋರಿಸ್ತಾ ಇದೆ. We have 2 minutes set to go for 9. Yeah, when I have to stop? Okay, I am going to stop, but let's review it. Yeah. ನಾವು ಇದನ್ನು ಪುನರಾವರ್ತಿಸಿಕೊಂಡು ನಾವು ಮುಕ್ತಾಯ ಮಾಡೋಣ. The whole class probably I'll review in few sentences. ಎಲ್ಲಾ ಅಂಶಗಳು ಕಲಿತಂತ ಕ್ಲಾಸ್ ನಲ್ಲಿ ಒಂದೊಂದು ಭಾಗ ಒಂದೊಂದು ಅಂಶ ವೇಗವಾಗಿ ಅದನ್ನು ನಾವು ಧ್ಯಾನ ಮಾಡಿಕೊಂಡು ಮುಗಿಸೋಣ. The Lord's Day and the Lord's Supper is interconnected. ಕರ್ತನ ಭೋಜನ ಮತ್ತು ಕರ್ತನ ದಿನ ಎರಡು ಒಂದಕ್ಕೊಂದು ಸಂಬಂಧವಿದೆ. The early church, they assemble on the Lord's Day to remember the Lord and participate from the Lord's Supper. ಮೊದಲನೇ ಶತಮಾನದ ಆ ದಿನಗಳ ಸಭೆಗಳು ಕರ್ತನ ಭೋಜನಕ್ಕಾಗಿ ಕರ್ತನ ದಿನದಲ್ಲೇ ಕೂಡಿ ಬಂದರು. And the Lord's Supper was, given, or the ordinance was given to the church. ಆ ಕರ್ತನ ಭೋಜನ ಎನ್ನುವ ಆ ವಿಧಿಯನ್ನು ಕರ್ತನು ಸಭೆಗೆ ಒಪ್ಪಿಸಿಕೊಟ್ಟನು. That's why the disciples, they participate, they conducted the Lord's Supper only after the formation of the church, not before that. ಆದ ಕಾರಣವೇ ಶಿಷ್ಯರು ಸಭೆ ಸ್ಥಾಪಿಸಲ್ಪಟ್ಟ ನಂತರವೇ ಈ ವಿಧಿಯನ್ನು ಆಚರಿಸಲು ಪ್ರಾರಂಭಿಸಿದರು. In 1 Corinthians chapter 11 and 16:1, you speak about the Lord's, or the first day of the week they gathered for the Lord's Supper. ನಾವು ಮೊದಲನೇ ಕೊರಿಂಥಿಯಲ್ಲಿ 20 ಅಥವಾ ಅಪೊಸ್ತಲಕೃತ್ಯ 27ನೇ ವಚನದಲ್ಲಿ ಕೊರಿಂಥಿಯಲ್ಲಿ ನಾವು ಓದುತ್ತೇವೆ, ವಾರದ ಮೊದಲನೇ ದಿನ ಅವರು ರೊಟ್ಟಿ ಮುರಿಯುವ ಕ್ರಮಕ್ಕೆ ಕೂಡಿ ಬಂದರು. Then we have been discussing the characteristics of the Lord's Supper, the essence of the Lord's Supper. ಅನಂತರ ನಾವು ಕರ್ತನ ಭೋಜನದ ಸಾರ, ಅದರ ಗುಣಗಳನ್ನು ನಾವು ಧ್ಯಾನಿಸುತ್ತಾ ಬಂದೆವು. The first one is sign of New Testament. ಮೊದಲನೇದು ಅದು ಹೊಸ ಒಡಂಬಡಿಕೆಯ ಸೂಚನೆಯಾಗಿದೆ. The second was emblematic and representational. ಎರಡನೇದು ಚಿಹ್ನೆ ಸೂಚಕವಾಗಿ ಕೂಡಿ ಬರುವಂತದಾಗಿದೆ. Third is commemorative or remembrance, memory. ಮೂರನೇದು ನೆನಪಿಸಿಕೊಳ್ಳುವಂತದಾಗಿದೆ. And the fourth is act of worship. ನಾಲ್ಕನೇದು ಆರಾಧನೆ ಕ್ರಿಯೆ ಆಗಿದೆ. And then it is proclamation or announcement. ಐದನೆಯದು ನಾವು ಪ್ರಚುರಪಡಿಸುವಂತದ್ದು, ಸಾರುವಂತದಾಗಿದೆ. And the sixth is anticipatory towards the hope of the Lord's second coming. ಆರನೇದು ಆತನ ಎರಡನೇ ಬರೋಣದ ನಿರೀಕ್ಷೆಯಲ್ಲಿ ಆರಾಧನೆ ಮಾಡುವಂತದಾಗಿದೆ. And the seventh and the most important thing is it should be self-examinational. ಏಳನೇದು ಮತ್ತು ಬಹಳ ಪ್ರಾಮುಖ್ಯವಾದಂತದ್ದು ಸ್ವ ಪರೀಕ್ಷೆ ಮಾಡಿಕೊಳ್ಳುವಂತದ್ದು. And eighth, there is a warning of judgment or chastisement for the unworthy participation. ಎಂಟನೇದು ನ್ಯಾಯ ತೀರ್ಪಿಗೊಳಗಾಗುವಂತದ್ದು, ದಂಡನೆಗೆ ಒಳಗಾಗುವಂತದ್ದು, ನಮಗೆ ಎಚ್ಚರಿಕೆ ನೀಡುವಂತದ್ದಾಗಿದೆ. And the nine is expression of fellowship, communion to God, to Christ. ಒಂಬತ್ತನೇದು ಕರ್ತನೊಂದಿಗೂ ಜೊತೆ ವಿಶ್ವಾಸಿಗಳೊಂದಿಗೂ ಇರುವಂತ ಅನ್ಯೋನ್ಯತೆಯನ್ನು ಸೂಚಿಸುವಂತದ್ದಾಗಿದೆ. How do you participate in the Lord's Supper on a weekly basis? How do you do that? ನೀವು ಪ್ರತಿನಿತ್ಯವೂ ಆರಾಧನೆಯಲ್ಲಿ ಅಥವಾ ರೊಟ್ಟಿ ಮುರಿಯುವ ಕ್ರಮದಲ್ಲಿ ಭಾಗಿಗಳಾಗುವ ನೀವು ಹೇಗೆ ಭಾಗಿಗಳಾಗುತ್ತೀರಾ? We just gather restlessly before the Lord's Supper. ನಾವು ಕರ್ತನ ಭೋಜನದ ಮುಂದೆ ಬರುವಾಗ ಏನೋ ಹಾಗೆ ಬಂದು ಸೇರಿ ಬರುವವರಾಗಿದ್ದೇವೋ? Are we grave when we are gathering for the Lord's Supper? ನಾವು ಅಲ್ಲಿ ಸೇರಿ ಬರುವಾಗ ನೋವನ್ನು ಉಂಟು ಮಾಡಿಕೊಂಡು ಸೇರಿ ಬರುವವರಾಗಿದ್ದೇವೋ? Do you have a mind of worship from your Lord? You are participating from the Lord's Supper.
ಅಥವಾ ನೀನು ಆರಾಧನೆಗೆ ಸೇರಿ ಬರುವಾಗ ಆರಾಧಿಸುವಂತ ಮನಸ್ಸುಳ್ಳವನಾಗಿ ಸೇರಿ ಬರುವಂತನಾಗಿದ್ದೀಯೋ? Do you have the right relationship with your family members as well as other church members? ನಿನ್ನ ಕುಟುಂಬ ಸದಸ್ಯರು ಅಥವಾ ಬೇರೆ ವಿಶ್ವಾಸಿಗಳೊಂದಿಗೆ ನಿನಗೆ ಸರಿಯಾದ ಸಂಬಂಧ ಉಂಟೋ? How is your personal life? Is it clean? ನಿನ್ನ ವೈಯಕ್ತಿಕ ಜೀವನ ಹೇಗಿದೆ? ಅದು ಶುದ್ಧವಾಗಿದೆಯೋ? Or are you repeatedly involved in sins and participating in the Lord's Supper? ಅಥವಾ ಪುನರಾವರ್ತಿಗೊಳ್ಳುವಂತ ಪಾಪದಲ್ಲಿ ಮತ್ತೆ ಮತ್ತೆ ಮುಳುಗಿ ನೀನು ರೊಟ್ಟಿ ಮುರಿಯುವಂತ ಆರಾಧನೆಯಲ್ಲಿ ಬರುವಂತನಾಗಿದ್ದೀಯೋ? Let's examine all these things ಇವೆಲ್ಲವುಗಳನ್ನು ನಾವು ಪರೀಕ್ಷಿಸಿಕೊಳ್ಳೋಣ and teach the other young generation. ಬರುವಂತ ಹೊಸ ಯವನ ಪೀಳಿಗೆಗೆ ನಾವು ಕಲಿಸೋಣ. Sisters, you teach sisters and young children. ಸಹೋದರರೇ, ನೀವು ಮಕ್ಕಳಿಗೂ ಮತ್ತು ಯವನ ಮಕ್ಕಳಿಗೆ Bible ಕಲಿಸಿದನು. teaches you teach these things in your assemblies. ಇದನ್ನು ಸಹೋದರರು ನಿಮ್ಮ ಸಭೆಗಳಲ್ಲಿ ಕಲಿಸಬೇಕೆಂದು ಸತ್ಯವೇದ ಹೀಗೆ ಹೇಳುತ್ತದೆ. And thank you very much for this opportunity and may God bless you. ಕೊಟ್ಟಂತ ಅವಕಾಶಕ್ಕಾಗಿ ನಾನು ಕರ್ತನಿಗೆ ವಂದನೆ ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಾಕ್ಯ ಭಾಗಕ್ಕಾಗಿ ಪ್ರಾರ್ಥನೆ ಮಾಡಿದ ನಂತರ ಒಂದು 2 ಮಾತ್ರ ಪ್ರಶ್ನೆ ಇದೆ, ಅದನ್ನ ನಾವು ನೋಡೋಣ. ನಮ್ಮ ಮಧ್ಯದಲ್ಲಿ ಕಾಮಗಾರಿಯಿಂದ ಪಾಲಣ್ಣ ಅವರಿದ್ದಾರೆ, ಅವರನ್ನು ನಾನು ವಾಕ್ಯ ಭಾಗಕ್ಕಾಗಿ ಪ್ರಾರ್ಥನೆಗೆ ಕೇಳಿಕೊಳ್ಳುತ್ತೇನೆ. ಅನಂತರ ನಾವು ಒಂದು 10 ನಿಮಿಷ ಸಮಯ ಇದ್ದವರು ಯಾರು ಈ ಕ್ವಶನ್ ಆನ್ಸರ್ ನಲ್ಲಿ ಪಾರ್ಟಿಸಿಪೇಟ್ ಆಗಬೇಕು ಅನಿಸ್ತದೆ ಅವರು ಪಾರ್ಟಿಸಿಪೇಟ್ ಆಗಬಹುದು. ಎಸ್ ಪಾಲಣ್ಣ, ಪ್ರಾರ್ಥನೆ ಮಾಡಿ. ಅತಿ ಪರಿಶುದ್ಧನಾಗಿರುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸೇವಕರ ಮೂಲಕ ಅನೇಕ ಸತ್ಯತೆಗಳನ್ನ ನೀನು ತಿಳಿಸಿಕೊಟ್ಟದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಸ್ತುತಿಸುತ್ತೇವೆ. ಆರಾಧನೆಯ ಪ್ರಾಮುಖ್ಯತೆ, ಆರಾಧನೆಗಿರ್ತಕ್ಕಂಥ ಚಿಹ್ನೆಗಳು, ಆರಾಧನೆಯಿಂದ ಆಗ್ತಕ್ಕಂಥ ಆತ್ಮೀಯ ಲಾಭಗಳು, ಇವೆಲ್ಲವನ್ನ ನೀನು ಸವಿರವಾಗಿ ತಿಳಿಸಿಕೊಟ್ಟದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಹೌದು ಸ್ವಾಮಿ, ನಮ್ಮನ್ನ ಉಂಟು ಮಾಡದಂತ ದೇವರನ್ನ ನಾವೆಲ್ಲರೂ ಕೂಡ ಕೃತಜ್ಞತೆಯಿಂದ ಕೊಂಡಾಡುವಂತ ಒಂದು ದೊಡ್ಡ ಈ ಒಂದು ಆರಾಧನೆಯನ್ನ ನೀನು ನಮಗೆ ನೇಮಿಸಿಕೊಟ್ಟಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಲೋಕದಲ್ಲಿ ಮಾತ್ರವಲ್ಲ, ಪರಲೋಕದಲ್ಲಿಯೂ ಕೂಡ ನಿನ್ನನ್ನು ಆರಾಧಿಸುವಂತ ಒಂದು ಭಾಗ್ಯವನ್ನ ನೀನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಮತ್ತು ಈ ವಾಕ್ಯದ ಮೂಲಕ ಅನೇಕ ಸತ್ಯತೆಗಳನ್ನ ನಾವು ತಿಳ್ಕೊಂಡು ಈ ಲೋಕದಲ್ಲಿ ನಿನಗಾಗಿ ಜೀವಿಸ್ತಾ ಬರ್ಲಿಕ್ಕೆ ಆಗುವಂತ ರೀತಿಯಲ್ಲಿ ಕೃಪೆಯನ್ನು ಕೊಡು. ಈ ಝೂಮ್ ಮೂಲಕ ಭಾಗವಹಿಸಿರತಕ್ಕಂತ ಅನೇಕ ಆತ್ಮಗಳಿಗೆ ಪ್ರಯೋಜನ ಆಗುವಂತ ರೀತಿಯಲ್ಲಿ ನೀನು ಕಾರ್ಯ ಮಾಡು. ನಿನಗೆ ಮಹಿಮೆ ಉಂಟಾಗಲಿ, ನಿನ್ನ ರಾಜ್ಯ ಅಭಿವೃದ್ಧಿ ಆಗಲಿ. ಈ ಒಂದು ಕೊರೋನಾ ಸಂದರ್ಭಗಳಲ್ಲಿ ಜನರು ದೃಢವಾಗಿ ನಿಂತು ನಿನ್ನ ನಂಬಿಕೆಯಲ್ಲಿ ನಿನ್ನನ್ನು ಆರಾಧಿಸ್ತಾ ಬರ್ಲಿಕ್ಕೆ ಆಗುವಂತ ರೀತಿಯಲ್ಲಿ ಕೃಪೆಯನ್ನು ಕೊಡು. ವಾಕ್ಯವನ್ನ ಕೊಟ್ಟಂತ ನಿನ್ನ ದಾಸರನ್ನ ಆಶೀರ್ವದಿಸು. ಈ ಕಾರ್ಯಕ್ರಮವನ್ನ ಏರ್ಪಡಿಸಿದಂತ ನಿನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು. ಇದೇ ಆತ್ಮೀಯ ಜೀವಿತದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುವಂತ ರೀತಿಯಲ್ಲಿ ಕೃಪೆಯನ್ನು ಕೊಡು ಸ್ವಾಮಿ. ಮುಂದಿನ ಸಂದರ್ಭದಲ್ಲಿ ಅನೇಕರಿಗೆ ಇರತಕ್ಕಂತ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳಿಸಿಕೊಡುವಂತ ವಿಷಯದಲ್ಲಿ ಪ್ರಾರ್ಥಿಸ್ತೇವೆ. ಯಾರ್ಯಾರಿಗೆ ಯಾವ್ಯಾವ ಸಂದೇಹಗಳಿದೆಯೋ ಅದೆಲ್ಲವನ್ನ ಪರಿಹರಿಸು. ಪವಿತ್ರಾತ್ಮನ ಜ್ಞಾನದಿಂದ ಉತ್ತರವನ್ನು ದಯಪಾಲಿಸಿಕೊಡು. ಈ ಎಲ್ಲಾ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಸ್ತೋತ್ರ ಕೊಟ್ಟು ತಾಳ್ಮೆಯಿಂದ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್. ಆಮೆನ್. ಥ್ಯಾಂಕ್ ಯು ಅಣ್ಣ. There are some questions. Can I answer? ಸ್ತೋತ್ರವಾಗಲಿ. ಸೇರಿ ಬಂದಂತ ಎಲ್ಲರಿಗೂ ಜಸ್ಟ್ ಮಿನಿಟ್. ಎಲ್ಲಾ ದೇವಜನರಿಗೂ, ಹಿರಿಯರಿಗೂ, ಸುವಾರ್ತಿಕರಿಗೂ ವಿವಿಧ ಭಾಗಗಳಲ್ಲಿ ಕರ್ನಾಟಕದ ಮೂಲೆಗಳಿಂದ ಕಳೆದ 4 ದಿನಗಳು ಕರ್ತನ ಭೋಜನದ ಬಗ್ಗೆ ಕೇಳಲು ಕರ್ನಾಟಕ, ಮಹಾರಾಷ್ಟ್ರ, ಇನ್ನು ಅನೇಕ ಭಾಗಗಳಿಂದ ದೇವಜನರು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಯವನ್ನು ನಾವು ಉಪಯೋಗಿಸಿಕೊಂಡಿದ್ದೇವೆ. ಇನ್ನು ಮುಂದಿನ ಸಿರೀಸ್ ಸೆಷನ್ ನಾನು ನಾಳೆ ಮುಂಜಾನೆ ಮತ್ತೆ ಎಲ್ಲರಿಗೂ ಪೋಸ್ಟ್ ಮಾಡ್ತೇನೆ. ನೀವು ಅದಕ್ಕಾಗಿ ಪ್ರಾರ್ಥಿಸಿರಿ ದಯವಿಟ್ಟು. Rajan Thomas, on behalf of BDA, Belgavi Disciples Academy, we would like to wholeheartedly thank you. Thank you so much for sparing your valuable time and teaching a very important aspect, very important matter, which people were lingering around the whole lockdown. It was the same most important subject: when to break, how to break, where to break, breaking bread. This was the most heard subject and most
valued subject. Thank you so much for sparing your time. Thank you. May Lord give an opportunity so soon you come physically here in Belgaum and teach all the students. I hope that all students enjoyed, and many of the elders, evangelists of different parts of the Karnataka also been listening to this. We thank you so much. ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ಇದ್ದೇನೆ. ಸಮಯ ಕ್ವಶನ್ ಆನ್ಸರ್ ಗೆ ಇದೆ. Did you get any question, brother Rajan Thomas? Yeah, I got 3 questions. Yeah, please continue. I hope that same question might have come with me. If it is or not, you can continue with first question. Yes, brother. Can I go? Can I go ahead? Yeah, go ahead, please. Do we worship both Father and Son through the Lord's Supper? When do we worship the Holy Spirit? Can we worship the Holy Spirit? That's a good question. Now look, we should, in order to understand this question, we should know the doctrine of Trinity, but I don't have time to teach the doctrine of Trinity. ಇವರು ಕೇಳಿದ ಪ್ರಶ್ನೆ, ನಾವು ಆರಾಧನೆ ಮಾಡುವಾಗ ತಂದೆ ಮತ್ತು ಮಗನನ್ನು ಆರಾಧಿಸುತ್ತೇವೆಯೋ, ಆ ಆರಾಧನೆಯಲ್ಲಿ ನಾವು ಪವಿತ್ರಾತ್ಮನು ಕೂಡ ಆರಾಧಿಸಬಹುದು ಅಥವಾ ಪವಿತ್ರಾತ್ಮನು ಕೂಡ ಆರಾಧಿಸುತ್ತೇವೆಯೋ ಎನ್ನುವ ಪ್ರಶ್ನೆ ಅವರು ಕೇಳಿದ್ದಾರೆ. ತ್ರಿತ್ವದ ಬಗ್ಗೆ ನಾನು ಹೇಳಲಿಕ್ಕೆ ಈಗ ಸಾಧ್ಯವಿಲ್ಲ, ಅದಕ್ಕೆ ಬೇರೆ ಕ್ಲಾಸ್ ಬೇಕು, ಆದ್ರೆ ಉತ್ತರ ಕೊಡುತ್ತೇನೆ. God is one. ದೇವರು ಒಬ್ಬನೇ, but expressed in 3 personalities. ಆದರೆ 3 ವ್ಯಕ್ತಿತ್ವಗಳಲ್ಲಿ ನಮ್ಮ ಮುಂದೆ ಇದ್ದಾನೆ. This is not 1 plus 1 plus 1 3 gods. ಇದು ಒಂದು ಕೂಡಿಸಿ ಇನ್ನೊಂದು ಕೂಡಿಸಿ ಪ್ಲಸ್ ಮಾಡಿ ಬಂದಂತ ದೇವರು ಅಲ್ಲ. It is 1 into 1 into 1 1 God. 1 ಗುಣಿಲೆ 1 1 ಗುಣಿಲೆ 1 1 ಗುಣಿಲೆ 1 1 ಉತ್ತರ. So as far as the function of the Godhead, ದೇವರ ಆ ಕಾರ್ಯ ನಿರ್ವಹಿಸುವುದ ಬಗ್ಗೆ ನಾವು ವಿಚಾರ ಮಾಡುವುದಾದ್ರೆ, it is Father, Son and the Holy Spirit, but one God. That is what the word of God says. ತಂದೆ ಮಗ ಪವಿತ್ರಾತ್ಮನು, ಆದರೆ ಒಂದೇ ದೇವರು, ಇದು ದೇವರ ವಾಕ್ಯ ಹೇಳುವಂತದ್ದು. But in worship, when we take the term of Trinity, we worship God through Jesus Christ by the help of the Holy Spirit. ಆದ್ರೆ ಆರಾಧನೆ ಎಂಬ ಕ್ರಮಕ್ಕೆ ನಾವು ಬರುವಾಗ ತಂದೆಯಾದ ದೇವರನ್ನು ಆರಾಧಿಸುತ್ತೇವೆ, ಮಗನಾದಂತ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪವಿತ್ರಾತ್ಮ ದೇವರ ಸಹಾಯದಿಂದ. In that manner, when we are worshiping God, means in the Godhead included Father, Son and the Holy Spirit. ಹಾಗಾದ್ರೆ ನಾವು ದೇವರನ್ನು ಆರಾಧಿಸುತ್ತೇವೆ ಎನ್ನುವ ಕ್ರಮದಲ್ಲಿ ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮ ದೇವರು ಎಲ್ಲರೂ ಸೇರಿದ್ದಾರೆ. But probably he's telling that there is no special verse to worship the Holy Spirit. That's why he's asking this question. But in effect, it is God, Son and the Holy Spirit. ಹಾಗಾದ್ರೆ the one who has asked, they might have got the question answer. Pardon? The one who was asking question, he might have got the clear answer. Okay. And second thing, will the Lord's Supper come to an end at rapture? Will the Jews who come to repentance during the tribulation practice Lord's Supper? Will the Lord's Supper continue in the millennium reign? No. The Lord's Supper, I had to teach a lot to answer this, but I should say that the Lord's Supper is only for the church period, the Pentecostal rapture. ಅವರು ಕೇಳಿದ ಪ್ರಶ್ನೆ, ಕರ್ತನ 2ನೇ ಬರೋದಲ್ಲಿ ಸಭೆ ಎತ್ತಲ್ಪಟ್ಟ ನಂತರ ಕೂಡ ಇನ್ನು ರಕ್ಷಣೆ ಹೊಂದದಂತ ಯಹೂದ್ಯರಿಗಾಗಿ ಈ ರೊಟ್ಟಿ ಮುರಿಯುವ ಕ್ರಮ, ಕರ್ತನ ಭೋಜನ ಇರುತ್ತದೋ? ಉತ್ತರ ಇಲ್ಲ. ಕರ್ತನ ಭೋಜನ, ಈ ರೊಟ್ಟಿ ಮುರಿಯುವ ಕ್ರಮ ಸಭೆಗಾಗಿ ಮಾತ್ರ ನಿಯಮಿಸಲ್ಪಟ್ಟಂತ ವಿಧಿಯಾಗಿದೆ. In the tribulation period, there is no Lord's Supper. ಶ್ರಮೆಗಳ ಕಾಲದಲ್ಲಿ ಕರ್ತನ ಭೋಜನ ಎನ್ನುವ ಆ ವಿಧಿ ಇಲ್ಲ. But we can see the reinstatement of sacrifices and offering as of Old Testament during the tribulation period. ಆ ಶ್ರಮೆಗಳ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇದ್ದದಂತ ಯಜ್ಞ ವೇದಿಕೆ ಮತ್ತೆ ತಿರುಗಿ ಬರುವಂತದ್ದು ನಾವು ನೋಡಬಹುದು.
In the book of Revelation, chapter 11, we read that a temple is going to be reconstructed. ನಾವು 11ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ನೋಡುತ್ತೇವೆ, ಪುನರಾವರ್ತಿಗೊಂಡು ದೇವಾಲಯವು ಕಟ್ಟಲ್ಪಡುವುದನ್ನು ಕಾಣುತ್ತೇವೆ. And the Jewish people, they will bring, the Jews, the tribes, they will bring sacrificial animals to that temple. ಆ ಯಹೂದ್ಯರು, ಬಿಡಲ್ಪಟ್ಟಂತ ಆ ಯಹೂದ್ಯರು ಮತ್ತೆ ಹೋಮ ಯಜ್ಞಾರ್ಪಣೆಗಳನ್ನು ಆ ದೇವಾಲಯಗಳು ತೆಗೆದುಕೊಂಡು ಬರುವುದನ್ನು But there is no Lord's Supper, because Lord's Supper is given to the church and the church is up in heaven. ಆದರೆ ರೊಟ್ಟಿ ಮುರಿಯುವ ಕ್ರಮ, ಕರ್ತನ ಭೋಜನ ಇಲ್ಲ, ಯಾಕಂದ್ರೆ ಅದು ಸಭೆಗೆ ಕೊಡಲ್ಪಟ್ಟಿತ್ತು, ಸಭೆ ಎತ್ತಲ್ಪಟ್ಟಿದೆ. That is very clear, brother. Thank you. Revelation chapter 4 and 5, we read that the church worship there, where the lamb is appearing. 4-5ನೇ ಅಧ್ಯಾಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದುತ್ತೇವೆ, ಯಜ್ಞದ ಕುರಿಯಾದಾತನು ಎಲ್ಲಿದ್ದಾನೋ ಅಲ್ಲಿ ಸಭೆ ಆರಾಧಿಸುವಂತದನ್ನು ನಾವು ಕಾಣುತ್ತೇವೆ. And the millennium also, there is a millennium temple, not Lord's Supper. ಅಲ್ಲಿ 1000 ವರ್ಷದ ಆಳ್ವಿಕೆಯಲ್ಲಿ ಕೂಡ ಅಲ್ಲಿ ದೇವರ ಆರಾಧನೆಯಲ್ಲಿ ರೊಟ್ಟಿ ಮುರಿಯುವ ಕರ್ತನ ಭೋಜನವಿಲ್ಲ. And I think there is one more question coming up. I don't know, is it to break the bread in the house with assembly in the room? Same question. Is it okay to do breaking the bread in the house with assembly on the Zoom? Dear brothers, that's why I took that fundamental class. Only when you gather together as a church. Yes. Say that. ನಾನು ಅದಕ್ಕಾಗಿ ಮೂಲಭೂತ ಸಿದ್ಧಾಂತ ಕಲಿಸಿದೇನು, ರೊಟ್ಟಿ ಮುರಿಯುವಂತ ಕ್ರಮವು ಸಭೆ ಪೂರ್ತಿ ಸೇರಿ ಬರುವಾಗ ಮಾತ್ರ ನಾವು ಅದನ್ನು ಮಾಡಬೇಕು. When you gather you gather physically, not so Zoom, not this thing, because we need to reflect the vertical and the horizontal aspect of fellowship. ನಾವು ಈಗಲೇ ಧ್ಯಾನ ಮಾಡಿದ ಹಾಗೆ ನೇರವಾದಂತ ಕರ್ತನೊಂದಿಗೆ ಮೇಲಿನ ಸಂಬಂಧ, ಭೂಮಿ ಮೇಲಿರುವಂತ ಸಹೋದರರೊಂದಿಗೆ ಅನ್ಯೋನ್ಯತೆ, ನೀವು ಕೂಡಿ ಬರಬೇಕು. ಪ್ರಾಯೋಗಿಕವಾಗಿ ಕೂಡಿ ಬಂದ ಸಭೆಯಾಗಿರುವಾಗಲೇ ರೊಟ್ಟಿ ಮುರಿಯುವ ಕ್ರಮ ಇರಬೇಕು. So we need to wait for this COVID situation to pass on, and we should be able to gather together. ಯಾರು ಸಭೆಯಾಗಿ ಕೂಡಿ ಬರಲು ಸಾಧ್ಯವಿಲ್ಲವೋ ಯಾರಿಗೆ, ಅವರು ಈ ಕೊರೋನಾ ಕೋವಿಡ್ ಸಮಾಪ್ತಿ ಆಗುವವರೆಗೆ ದಯವಿಟ್ಟು ಹಾಗೆ ನಿಲ್ಲಬೇಕಂತ ನಾನು ವಿನಂತಿಸಿಕೊಳ್ಳುತ್ತೇನೆ. Hope this is clear to you. Yeah, that is clear. Connection to that, one more question has come, brother. In the millennium, will Jews worship Jehovah with sacrifice, or they will worship Lord Jesus Christ? This is the question. In the Old Testament, we should know the dispensation study. In the Old Testament dispensation, in the New Testament, and even the tribulation time, or in the millennium, the focus of worship is the Lamb of God. ನಾವು ಈ ಯುಗಗಳಲ್ಲಿರುವಂತ ಈ ಸತ್ಯತೆಗಳನ್ನು ಕಾಣಬೇಕು. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, 1000 ವರ್ಷ ಆಳ್ವಿಕೆಯಲ್ಲಿ, ನಿತ್ಯತ್ವದಲ್ಲಿ ಕೂಡ ಕೇಂದ್ರ ಬಿಂದು ಕರ್ತನಾದ ಯೇಸು ಕ್ರಿಸ್ತನು, ಯಜ್ಞದ ಕುರಿಯಾದಾತನೇ. In the millennium saints shall will be offering the sacrifices in remembrance of the once and forever sacrifices. 1000 ವರ್ಷದ ಆಳ್ವಿಕೆಯಲ್ಲಿ ಆ ದೇವಜನರು ಅವರು ಯಜ್ಞಗಳನ್ನು ಅರ್ಪಿಸಿ ಒಂದೇ ಸಾರಿ ನಮಗಾಗಿ ಅರ್ಪಿಸಲ್ಪಟ್ಟಂತ ಯಜ್ಞದ ಕುರಿಯಾದಾತನು ನೆನಪಿಸಿಕೊಂಡು ಅರ್ಪಣೆ ಮಾಡುತ್ತಾರೆ, ಹೋಮಗಳನ್ನು ಅರ್ಪಿಸಿ. To explain this, I need one more class, but further to go, I will not stop the class. ಇದನ್ನು ಮುಂದುವರಿಸಲಿಕ್ಕೆ ಆಗಲ್ಲ, ಇದಕ್ಕಾಗಿ ಇನ್ನೊಂದು ಕ್ಲಾಸ್ ಬೇಕಾಗುತ್ತದೆ. ಥ್ಯಾಂಕ್ ಯು ಬ್ರದರ್. Because it's all eschatological and dispensational, it needs a lot of teaching, and thank you for asking this question, because if I am continuing, you may say that please stop, and please go. ಈ ಪ್ರಶ್ನೆಗಳು ಇಷ್ಟು ಸಾಧಾರಣವಾಗಿ ಒಂದೇ ಮಾತಿನ ಉತ್ತರ ಬರಲ್ಲ. ಕರ್ತನ ಬರೋಣ ಮತ್ತು ಯುಗಗಳ ಬಗ್ಗೆ ನಾವು ಧ್ಯಾನ ಮಾಡುವಾಗ ನಮಗೆ ಅರ್ಥ ಆಗ್ತದೆ. ಇಲ್ಲಿ connected to that same question, last week you mentioned that wine needs to be non-alcoholic grape juice. In same context, Lord Jesus used unleavened bread to his supper. As unleavened refers to sin, should we there use unleavened bread or only during the Lord's Supper?
Oh, there's another question. Last week you mentioned that wine needs to be Yeah, same. non-alcoholic grape juice. In the same context, the Lord Jesus used unleavened bread to institute the supper. As unleavened refers to sin, should we there use unleavened bread only during the Lord's Supper? If it is unleavened, well and good, but as long as this is symbolic, it doesn't make any difference. That's all. ಇದು ಹುಳಿ ಇಲ್ಲದ ರೊಟ್ಟಿ ಅಥವಾ ಹುಳಿಯಾದಂತ ರೊಟ್ಟಿ ಈ ಆಚರಣೆ ನಾವು ಕಾಣುತ್ತಾ ಇದ್ದೇವೆ. ಇದು ನಮಗೆ ಸೂಚಕವಾಗಿರುವಂತ ರೊಟ್ಟಿ ಮುರಿಯುವ ಕ್ರಮವಾಗಿರುವುದರಿಂದ ಆ ಹುಳಿಯಾದದ್ದು ಅಥವಾ ಹುಳಿ ಇಲ್ಲಗೆ ವ್ಯತ್ಯಾಸ ಇಲ್ಲ. ಮೂಲಕ ನಾವು ದೇಹದ ಕಡೆಗೆ ನಮ್ಮ ಮನಸ್ಸು. It's only representation. Yes, any question, anybody? It's only representation. ಅದು ನಮಗೆ ಸೂಚಕವಾಗಿರುವುದರಿಂದ ನಾವು ಅದಕ್ಕಾಗಿ ಹೆಚ್ಚಿನ ವಿಷಯ ಧ್ಯಾನ ಕೊಡುವಂತ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. It is not mentioned in the Bible what to do with the leftover bread or wine has been used in the emblem of the Lord's Supper. ಉಳಿದಂತ ರೊಟ್ಟಿ ಮತ್ತು ದ್ರಾಕ್ಷಾರಸದ ಬಗ್ಗೆ ಏನು ಮಾಡಬೇಕೆಂದು ಸತ್ಯವೇದದಲ್ಲಿ ಬರೆದಿಲ್ಲ. ನಾವು ಏನು ಮಾಡಬೇಕು? It is not mentioned, but we can infer that that is meant for the future believers. We have to evangelize and bring more believers to the church. ಅದು ಬರೆಯಲ್ಪಟ್ಟಿಲ್ಲ, ಆದ್ರೆ ನಾವು ಹೀಗೆ ಅರ್ಥ ಮಾಡಿಕೊಳ್ಳೋಣ. ಸ್ವಾರ್ಥಿಕರ ಇಲ್ಲಿ ಇದ್ದಂತ ಎಲ್ಲಾ ಸ್ವಾರ್ಥಿಗಳಿಗೆ ಇರುವಂತ ಭಾರ ಅದು. ಇನ್ನೂ ಅನೇಕರು ಕರ್ತನ ಕಡೆಗೆ ಬರಬೇಕಾಗಿತ್ತು, ಅವರು ಬರಲಿಲ್ಲವಲ್ಲ, ಅವ್ರಿಗಾಗಿ ಉಳಿದಂತದ್ದು. ಹಾಗಾದ್ರೆ ಎಲ್ಲಾ ವಿಶ್ವಾಸಿ ಸ್ವಾರ್ಥಿಗಳಿಗೆ ಭಾರ ಇದೆ. ಅನೇಕ ವಿಶ್ವಾಸಿಗಳನ್ನು ಕರ್ತನ ಕಡೆಗೆ ಕರೆದುಕೊಂಡು ಬರೋಣ. So even this COVID period, go out and evangelize and bring more believers to Christ. ಈ ಕೋವಿಡ್ ಮುಗಿದು ಹೋಗಲಿ, ಅನೇಕರಿಗೆ ಸುವಾರ್ತೆ ಸಾರಿ ನಾವು ಕರ್ತನ ಕಡೆಗೆ ಅವರನ್ನು ತಿರುಗಿಸಿಕೊಂಡು ಬರೋಣ. Thank you. Brother, his question means to say that if a bread and wine is remaining, who shall eat, who shall drink? That might be his question. The word of God is silent. You drink and eat. There is no problem. But after the Lord's Supper, it doesn't make any difference. ದೇವರ ಆ ರೊಟ್ಟಿ ಅಥವಾ ಪಾತ್ರೆಯಲ್ಲಿರುವಂತ ದ್ರಾಕ್ಷಸ ಉಳಿದದ್ದು ನೀವು ಸ್ತೋತ್ರ ಕೊಟ್ಟು ನೆನಪಿಸಿಕೊಂಡು ಆರಾಧನೆ ಮುಗಿದ ನಂತರ ಉಳಿದುದನ್ನು ಇರುವಂತ ಎಲ್ಲಾ ವಿಶ್ವಾಸಿಗಳು ಅದನ್ನು ತಿನ್ನಬಹುದು, ನೀವು ತಿನ್ನಬಹುದು ಎನ್ನುವಂತ ಉತ್ತರ ಸಿಕ್ಕಿದೆ. I know one man in Bahrain, he was in our church in Bahrain. Sorry to tell that place. In Bahrain, there was one man, one believer. ಬಹ್ರೈನ್ ನಲ್ಲಿ ಒಬ್ಬ ವಿಶ್ವಾಸಿ ಇದ್ದ ನಮ್ಮ ಸಭೆಯಲ್ಲಿ. He was a sort of miser. I will not tell his name. If you tell, he will come from Bahrain to Kerala. Yeah, he's a miser. He never spent much. ಆತನು ಹೆಚ್ಚಾಗಿ ಖರ್ಚು ಮಾಡುವನಾಗಿರಲಿಲ್ಲ. And even I don't know whether this person from his life he would give for the Lord or put off fratry. I don't think he put off fratry. ಎಷ್ಟು ಜಿಪುಣ ಅಂದರೆ ಕರ್ತನಿಗೂ ಕೂಡ ಕೊಟ್ಟಿದ್ದಾನೋ ಇಲ್ಲ ಅಂತ ನನಗೆ ಸ್ವಲ್ಪ ಸಂಶಯ ಆಗ್ತದೆ. Every Sunday he goes to the table and eat and drink this bread and wine and then he skip his dinner. ಪ್ರತಿ ಭಾನುವಾರ ಉಳಿದಂತ ರೊಟ್ಟಿಯನ್ನು ಪೂರ್ತಿಯಾಗಿ ತಿಂದು ಉಳಿದಂತ ದ್ರಾಕ್ಷರಸ ಪೂರ್ತಿ ಕುಡಿದು ಮಧ್ಯಾಹ್ನದ ಊಟವನ್ನು ತಪ್ಪಿಸಿಕೊಂಡು ಅದರಿಂದಲೇ ಸಂತುಷ್ಟಿ ಆಗುತ್ತಾ ಇದ್ದ. And he's a businessman. He got money, but this is his habit. ಆದರೆ ಆತನು ಬಹಳ ಹಣವಂತನು, ಧನ ಇದ್ದವನೇ, ಆದರೂ ಆತನಿಗೆ ಒಂದು ಅಭ್ಯಾಸ ಆಗಿತ್ತು. Because he can save about 200 rupees for dinner. ಇದರ ಮೂಲಕ ಆತನು ಮಧ್ಯಾಹ್ನದ ಊಟವನ್ನು ಮಾಡದೆ 200 ರೂಪಾಯಿಯನ್ನು ಉಳಿಸಬಹುದಾಗಿತ್ತೇನು. As such, the blood and wine doesn't have any value. It is only representational. ಈಗ ನಾವು ಆರಾಧನೆ ಮುಗಿದ ನಂತರ ಉಳಿದಂತ ರೊಟ್ಟಿ ಮತ್ತು ಆ ದ್ರಾಕ್ಷರಸಕ್ಕೆ ಸೂಚಕವಾಗಿರೋದ್ರಿಂದ ಅದಕ್ಕೆ ನಾವು ಹೆಚ್ಚಾಗಿ ಒತ್ತಾಯ ಕೊಟ್ಟು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನಿಸ್ತೇನೆ. Like Catholics, we don't believe in sacramentalization. Sacramenting the things, sacramenting, yeah. ಕ್ಯಾಥೋಲಿಕ್ ದವರು ಹೇಳಿದ ಹಾಗೆ ಇದು ರೂಪಾಂತರಗೊಂಡಿತ್ತು. ಸ್ಯಾಕ್ರಮೆಂಟಲ್ ಅಂದ್ರೆ ದೇಹ ಅಕ್ಷರಸವಾಗಿ ಮಾಂಸವಾಗಿದೆ, ದ್ರಾಕ್ಷರಸ ಅಕ್ಷರಸವಾಗಿ ರಕ್ತವಾಗಿದೆ ಅಂತ ಈ ರೂಪಾಂತರಗೊಳ್ಳುವಿಕೆ ಮೇಲೆ ನಾವು ನಂಬಿಕೆ ಇಡೋದಿಲ್ಲ. Okay, thank you. Yeah, that the question person said. Yeah. Okay. ದೇವರಿಗೆ ಸ್ತೋತ್ರ ಸಲ್ಲಿಸೋಣಕ್ಕಾಗಿ ಅವರು ಧನ್ಯವಾದಗಳು ತಿಳಿಸಿದ್ದಾರೆ. If anybody has any question, one question at least, anybody can come open. ಯಾರಾದ್ರೂ ಪ್ರಶ್ನೆ ಇದ್ರೆ ಓಪನ್ ಯಾರಾದ್ರೂ ಪ್ರಶ್ನೆ ಓಪನ್ ಪ್ರಶ್ನೆ ಇದ್ರೆ ಯಾರಿಗಾದ್ರು
Brother, into connection with that, since it is symbolic, can we use water if there is no availability of wine in this COVID situation? But no, it's the juice. I mean, as long as it was, it doesn't make any difference. But then again, don't make it so. I'm sure the wine, not wine, the especially in Karnataka, the wine juice is available. The grape juice is available. Yeah, grape juice available. Pakka grape. Even I'm remembering that, when I went to North India or even Karnataka when I was in OM, Kismet, dry grapes. Yeah. They buy dry grapes and, make juice and, they use for the Lord's Supper. That is in Karnataka only. In Bijapur side and Karnataka, Belgaum borders, we have a dry grapes. Right. I'm remembering. Maybe when I was in Bidar in 1976. Yeah. Yes, ಹಾಗಾದ್ರೆ ಯಾರು ಸಹೋದರ ಕೇಳಿದ ಪ್ರಶ್ನೆಗೆ ದ್ರಾಕ್ಷರಸವಿಲ್ಲದಾಗ ನೀರಿನಿಂದಲೇ ಇದನ್ನು ನಾವು ಪಾನ ಮಾಡಬಹುದು, ಯಾಕಂದ್ರೆ ಸೂಚಕವಾಗಿರೋದ್ರ ನಾವು ಅಷ್ಟು ಕೆಳಗೆ ಬೀಳೋದು ಬೇಡ. ವಾಕ್ಯದ ಪ್ರಕಾರ ದ್ರಾಕ್ಷರಸವನ್ನೇ ಅವ್ರು ಹೇಳಿದ ಹಾಗೆ ಖಂಡಿತವಾಗಿ ಅದನ್ನ ನಾವು ಆಚರಿಸೋಣ, ಇಲ್ಲದನ್ನು ನಾವು ಬೇರೆ ಸೇರಿಸೋದು ಬೇಡ ಅಂತ ಹೇಳಿ ಉತ್ತರ ಸಿಗ್ತಾ ಇದೆ. ಸೊ ಐ ಹೋಪ್ ಎವ್ರಿಬಡಿ ಸ್ಯಾಟಿಸ್ಫೈಡ್. ಎಲ್ಲರಿಗೆ ಕರ್ತನ ನಾಮದಲ್ಲಿ ನಾವು ವಂದನೆ ಸಲ್ಲಿಸೋಣ. ನಾಳೆಯಿಂದ ಇರುವಂತ ಎಲ್ಲಾ ಪ್ರೋಗ್ರಾಮ್ಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸಿರಿ. ಇದು ಮಂಗಳವಾರ, ಗುರುವಾರ, ಶನಿವಾರ ಇರಬೇಕಾದಂತ ಮಂಗಳವಾರದ ಕಾರ್ಯಕ್ರಮ ಸೋಮವಾರಕ್ಕೆ ನಾವು ತಂದಿದ್ದೇವೆ. ಕಾರ್ಯಕ್ರಮಗಳನ್ನು ಓಕೆ. ಯೋಹಾನನ ಸುವಾರ್ತೆಯಲ್ಲಿರುವಂತ ಸೂಚಕಗಳು, ಮಹತ್ಕಾರ್ಯಗಳನ್ನು ಬಗ್ಗೆ ಅವರು ಮಾತಾಡ್ತಾರೆ 3 ದಿನ. ಮುಂದಿನ 3ನೇ ವಾರದಲ್ಲಿ ಮಾತಾಡಿ ರಾಜು ಕೋಶಿ ಅವರು, ಸ್ಟೀವರ್ಸ್ ಜನರಲ್ ಸೆಕ್ರೆಟರಿ ಅವರು, ಕ್ರಿಶ್ಚಿಯನ್ ಪ್ರಾಕ್ಟಿಕಲ್ ಲೈಫ್ ಬಗ್ಗೆ ಮಾತಾಡ್ತಾರೆ 3 ದಿನ. ಇನ್ನು 3 ದಿನಗಳು ಇನ್ನೊಬ್ಬರು ಸೇವಕರು ಇರ್ತಾರೆ, ಅವರ ಬಗ್ಗೆ ಎಲ್ಲಾ ವಿವರಗಳನ್ನು ನಾನು ಮುಂಜಾನೆ ಎಲ್ಲರಿಗೂ ಪೋಸ್ಟ್ ಮಾಡ್ತೇನೆ. ಇವರೆಲ್ಲರಿಗಾಗಿ ನೀವು ದಯವಿಟ್ಟು ಪ್ರಾರ್ಥನೆ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಟು ಎವ್ರಿಬಡಿ. ಥ್ಯಾಂಕ್ ಯು ರಾಜನ್ ಥಾಮಸ್, ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ನಿಂಬರಿಗೆ ಅಂಕಲ್, ಥ್ಯಾಂಕ್ ಯು. ಆಂಟಿ, ಥ್ಯಾಂಕ್ ಯು. ಪಾಲನಾ ಕಾಮಗಾರಿಯಿಂದ ಅಕ್ಕ ಅವರು, ಸೌಮ್ಯ, ಎಲ್ಲರಿಗೂ ವಂದನೆ.